ಹೊಂದಿಸುತ್ತಾ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಈಗ ನನಗೆ ಕೊಟ್ಟಿರುವಂತಹ ಜೆ ಕೃಷ್ಣಮೂರ್ತಿಯವರ ವಿಚಾರವಾಗಿ ಸ್ವಲ್ಪ ಎಲ್ಲರೂ ಕಾಮಾಗಿ ಕೂತ್ಕೊಳ್ಳಿ. ಜೆ ಕೃಷ್ಣಮೂರ್ತಿಯವರು ನಿಮಗೆಲ್ಲರಿಗೂ ಪರಿಚಯ ಇರಬೇಕು. ಅವರು ನಮ್ಮ ಮದನಪಲ್ಲಿನಲ್ಲಿ ಹುಟ್ಟಿರುವಂಥವರು. ಮದನಪಲ್ಲಿ ಅಂದರೆ ದೂರ ಏನಿಲ್ಲ, ಆಂಧ್ರದಲ್ಲೇ ಹುಟ್ಟಿರುವಂಥವರು. ಹುಟ್ಟಿದ್ದು ಯಾವಾಗ? 11/5/1895. ಇವರ ಜೀವನ 91 ವರ್ಷ ನಡೀತು. ಇವರ ಅಪ್ಪ ಜಿಡ್ಡು ನಾರಾಯಣಯ್ಯ ಅಂತ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಂಥವರು. ಇವರ ತಾಯಿ ಸಂಜೀವಮ್ಮ. ಇವ್ರಿಗೆ 11 ಜನ ಮಕ್ಕಳು, ಅದರಲ್ಲಿ 6 ಜನ ಬದುಕಿದ್ದರು. ಇವರು 8ನೇವರು. ಇವರ ತಮ್ಮ ಬಂದು ನಿತ್ಯಾನಂದ 9ನೇವರು. ಸ್ವಲ್ಪ ಇದನ್ನು ವಿವರವಾಗಿ ಹೇಳೋಕ್ಕೆ ಟೈಮ್ ಇಲ್ಲ, ಸ್ವಲ್ಪ ಬೇಗ ಹೇಳ್ತಾ ಹೋಗ್ತೀನಿ. ಇವರ ತಾಯಿ ಮಡಿಲಲ್ಲಿ ಬಹಳ ದಿನ ಬೆಳೆದಂಥವರು. ಸುಮಾರು 10 ವರ್ಷದವರೆಗೂ ಇವರಿಗೆ ಕಾಯಿಲೆ ಕಷಾಯಗಳು ಜಾಸ್ತಿ ಇತ್ತು, ಏನೂ ಬೆಳವಣಿಗೆ ಆಗಲಿಲ್ಲ. 10.5 ವರ್ಷ ಆದಮೇಲೆ ಇವರ ತಾಯಿ ತೀರ್ಕೊಂಡ್ರು. ತಾಯಿ ತೀರ್ಕೊಂಡಾಗ ಇವರಿಗೆ ಬಹಳ ಸ್ವಲ್ಪ ಮನಸ್ಸಿಗೆ ಬೇಜಾರು ಆಯಿತು. ಆದರೂ ಕೂಡ ಬಹಳ ಧೈರ್ಯವಂತ. ಆದರೂ ಇವರಿಗೆ ಸೂಕ್ಷ್ಮ ಶಕ್ತಿಗಳು ಇತ್ತು ಅಂತ ಅಂದಾಗ, ಸ್ವಲ್ಪ ಯಾವ ತರಹ ಸೂಕ್ಷ್ಮ ಶಕ್ತಿ ಇತ್ತು ಅಂತಂದರೆ, ಅವರಿಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ತಾಯಿ ಹಿಂದುಗಡೆ ಬಂದಂಗೆ ಕಾಣಿಸೋದು, ಬಳೆಗಳ ಶಬ್ದ ಕೇಳಿಸೋದು. ಇವರಿಗೆ ಮೊದಲೇ ಒಬ್ಬ ಸಹೋದರಿ ತೀರೋಗಿದ್ದರು, ಅವರು ಕಣ್ಣು ಮುಂದೆ ಕಾಣಿಸ್ದಂಗೆ ತಿಳಿತಾಯಿದ್ರು, ಕಣ್ಣು ಮುಂದೆ ಬರ್ತಾಯಿದ್ರು. ಇಂತಹ ಸೂಕ್ಷ್ಮ ಶಕ್ತಿಗಳು ಇವರಿಗಿತ್ತು. ಇವರ ತಾಯಿ ಕೂಡ ಬಹಳ ಸೂಕ್ಷ್ಮ ಶಕ್ತಿ ಇತ್ತು. ಯಾಕೆ? ಇವರು ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದಂಥವರು. ಮೊದಲಿನಿಂದ ಇವರಿಗೆ ಬೆಳೆದಂತಹ ಗುಣಗಳು ಜಾಸ್ತಿ ಇತ್ತು. ಅದರಿಂದ ಈ ತಾಯಿ ಇವ್ರಿಗೂ ಕೂಡ ಜನಗಳ ಪ್ರಭೆ ನೋಡುವಂತಹ ಶಕ್ತಿ ಇತ್ತು. ಅಂತಹ ಶಕ್ತಿ ಇದ್ದಾಗ ಇವರು ಏನು ಮಾಡಿದರು, ಇವರ ಹೆರಿಗೆ ದೇವರ ಮನೆಯಲ್ಲಿ ಆಗಬೇಕು ಅಂತಿತ್ತು ಅವರ ಮನಸ್ಸು. ಅದಕ್ಕೆ ಅವರ ದೇವರ ಮನೆಯಲ್ಲಿ ಬೇಡ ಅಂತ ಹೇಳಿ ದೇವರ ಮನೆಯಲ್ಲಿ ಧ್ಯಾನ ಮಾಡಿಕೊಂಡು ಬಂದು ಈಚೆ ಕಡೆ ಹೆರಿಗೆ ಆಯಿತು. ಇವರಿಗೆ 8ನೇ ಮಗು ಆಗಿದ್ದರಿಂದ ಅವರಿಗೆ ಶ್ರೀಕೃಷ್ಣ ಅಂತ ಹೆಸರಿಟ್ಟರು. ಯಾಕೆ? ನಮ್ಮ ಹಿಂದೂ ಧರ್ಮದಲ್ಲಿ ಶ್ರೀಕೃಷ್ಣನಿಗೆ 8ನೇ ಮಗು ಆಗಿದ್ದ ಕೃಷ್ಣ ಅಂತ ಹೇಳ್ತೀವಿ. ಅದೇ ತರಹ ಇವ್ರಿಗೆ ಕೃಷ್ಣ ಅಂತ ಹೆಸರಿಟ್ಟರು. ಇವರ ಕಾರ್ಯಾಚರಣೆಗಳು ಬಹಳ ವಿಚಿತ್ರವಾಗಿತ್ತು. ಸ್ಕೂಲ್ಗೆ ಹೋದ್ರೂ ಕೂಡ ಸರಿಯಾಗಿ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಈಚೆ ಬಂದು ಮರ ಗಿಡಗಳನ್ನ ನೋಡೋದು, ಅದರ ಬಗ್ಗೆ ಯೋಚನೆ ಮಾಡೋದು, ಇಂತಹ ತರಹ ಇತ್ತು. ಆದರೆ ನಿತ್ಯಾನಂದ ಇದ್ದರಲ್ಲ, ಅವರು ಬಹಳ ಚುರುಕಾಗಿದ್ದರು. ಆದರೆ ಎಜುಕೇಷನ್ನಲ್ಲಿ ಅವರು ಬಹಳ ಬುದ್ಧಿವಂತೆಯಿಂದ ಇದ್ದರು. ಅವ್ರಿಗೂ ಸ್ವಲ್ಪ ವ್ಯತ್ಯಾಸ ಇತ್ತು ಎಜುಕೇಷನ್ನಲ್ಲಿ. ಆದರೆ ಇವರಿಗೆ ಈ ಪ್ರಕೃತಿಯನ್ನು ವೀಕ್ಷಿಸೋ ಶಕ್ತಿ ಜಾಸ್ತಿ ಇತ್ತು. ಯಾಕೆ ಇದೆಲ್ಲ ಇತ್ತು ಅಂತಂದಾಗ, ಅವರ ತಾಯಿ ಭಾಳ ಸಂಸ್ಕೃತವಂತರು. ಅವರ ತಾಯಿ ಜೊತೆಯಲ್ಲೇ ದೇವರ ಪೂಜೆ, ಭಜನೆ, ಕೀರ್ತನೆ ಇವೆಲ್ಲ ನೋಡ್ತಾಯಿದ್ರು. ಅವರ ತಾಯಿ ಮಹಾಭಾರತ, ರಾಮಾಯಣ ಅವೆಲ್ಲ ಹೇಳೋರು. ಅವರ ತಾಯಿನೂ ಥಿಯಾಸಫಿಸ್ಟು, ಅವರ ತಂದೆನೂ ಥಿಯಾಸಫಿಸ್ಟು. ಆದ್ದರಿಂದ ಅವರ ಬೆಸೆಂಟ್ರ ಜೀವನ ಚರಿತ್ರೆಗಳು ಕೂಡ ಕೃಷ್ಣನಿಗೆ ಹೇಳ್ತಾಯಿದ್ರು ಅವರ ತಾಯಿ. ಇದೆಲ್ಲ ಶಕ್ತಿ ಇರೋದರಿಂದ ಅವರ ತಂದೆ ರಿಟೈರ್ಡ್ ಆದಮೇಲೆ ಅಡಿಯಾರಿಗೆ ಬಂದು ನೆಲೆಸಿದರು.
ಇದೆಲ್ಲವೂ ಅವರ ಚಿಕ್ಕಂದಿನಲ್ಲಿ ಆದಂತಹ ಕೆಲಸಗಳು. ಆದರೆ ಅಡಿಯಾರಿಗೆ ಬಂದರು. ಅಲ್ಲಿ ಅವ್ರ ತಂದೆಯವ್ರಿಗೆ ಬೆಸೆಂಟ್ರು ಕೇಳಿ ಕೆಲಸ ಕೊಡಿಸಿದ್ರು. ಆದರೆ ಬೆಸೆಂಟ್ರು ಮೊದಲು ಒಪ್ಪಲಿಲ್ಲ. ಆಮೇಲೆ ಅವರಿಗೆ ಒಪ್ಪಿಕೊಂಡು ಕೆಲಸ ಕೊಟ್ಟರು. ಆಗ ಈ ಕೃಷ್ಣ ಜೆ ಕೆ ಅವರಿಗೆ ಯಾಕೆ ಈ ಸೂಕ್ಷ್ಮ ಶಕ್ತಿಗಳು ಮೊದಲೇ ಇತ್ತು ಅನ್ನೋದಕ್ಕೆ ಒಂದು ಅನುಬಂಧ ಇದೆ. ಇವರ ಆತ್ಮ ಈ ಕಿಂಕರರ ಗುಂಪಿಗೆ ಸೇರಿದಂಥವರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಿಂಕರ ಗುಂಪಿಗೆ ಸೇರಿದಂಥವರು. ಈ ಕಿಂಕರರೆಲ್ಲ ಎಲ್ಲಿಂದ ಬಂದರು? ಚಂದ್ರಗೋಳದಿಂದ ಬಂದರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ಚಂದ್ರಗೋಳದಿಂದ ಬಂದಂತಹ ಗುಂಪಿನಲ್ಲಿ ಜೆ ಕೆ ಅವರು ಒಬ್ಬರು. ಅವರು ರಕ್ತ ಬಂಧಗಳಾಗಿದ್ದರು ಬಹಳ ವರ್ಷಗಳು. ಯಾರ ಬಂಧಗಳಾಗಿದ್ದರು, ಯಾರ ರಕ್ತ ಸಂಬಂಧಗಳಲ್ಲಿದ್ದರು ಅಂತಂದರೆ, ಈ ಹೇಳಿದ್ನಲ್ಲ ಹಿಂದೆ ಈ ಕಿಂಕರರಾಗಿದ್ದಂಥವರು, ಚಂದ್ರಗೋಳದಂತಿದ್ದವರು ಕ್ರಿಸ್ತಪೂರ್ವ 70,000 ವರ್ಷಗಳ ಹಿಂದೆಯೇ ಅವರ ಜನ್ಮಗಳು ಯಾರ ಜೊತೆಯಲ್ಲಿದ್ದರು ಅಂತಂದರೆ, ಮಹಾತ್ಮ ಮೈತ್ರೇಯರು, ಅಗಸ್ತ್ಯರು, ವೆನಿಷಿಯನ್ ಮಾಸ್ಟ್ರು, ಕೆ ಎಚ್ ರವರು, ಕುತುಮಿ ಕೆ ಎಚ್ ಅಂದರೆ ಕುತುಮಿಯವರು, ಮೌರ್ಯ, ಲೆಡ್ಬೀಟರು, ಅನಿಬೆಸೆಂಟ್ರು, ಆಲ್ಕಾಟ್ರು, ಸೆನೆಟ್ರು, ಆರುಂಡೇಲ್ರು, ಮಹಾಚೌಹಾಣ್ರು, ಜೀನರಾಜ್ ದಾಸರು, ನಿತ್ಯಾನಂದ ಇವರ ಜೊತೆಗಳಲ್ಲಿ ಚಂದ್ರಗೋಳದಲ್ಲೇ ಇದ್ದಂಥವರು ಇವರು. ನೋಡಿ ಎಲ್ಲಿಂದ ಸಂಬಂಧ ಬರುತ್ತೆ ಅನ್ನೋದನ್ನು ಸ್ವಲ್ಪ ಗಮನಿಸ್ಕೋಬೇಕು ನಾವು. ಚಂದ್ರಗೋಳದಿಂದನೇ ಅವರ ಸಂಬಂಧ ಇತ್ತು, ಮಾಸ್ಟರ್ಸ್ ಸಂಬಂಧ. ಪ್ರತಿಯೊಬ್ಬರಿಗೂ ನಮಗೂ ಈ ಸಂಬಂಧಗಳಿರುತ್ತೆ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಥಿಯಾಸಫಿಸ್ಟು. ಈ ಸಂಬಂಧಗಳು ಯಾವ ತರಹ ಇರುತ್ತೆ ಅಂತಂದರೆ, ಒಂದು ಜನ್ಮದ್ದಲ್ಲ, ಎಷ್ಟೋ ಸಾವಿರಾರು ವರ್ಷಗಳಿಂದ ನಮಗೂ ಸಂಬಂಧಗಳಿದ್ದೇ ಈ ತರಹ ಅಣ್ಣ ತಮ್ಮಂದಿರಾಗಿ, ಅಕ್ಕ ತಂಗಿಯರಾಗಿ ನಾವು ಹುಟ್ಟಬೇಕಾದ್ರೆ, ಆ ತರಹ ಇರಬೇಕಾದ್ರೆ ಆ ಸಹೋದರತ್ವವನ್ನು ಬೆಳೆಸಬೇಕು ಅನ್ನೋದೇ ಥಿಯಾಸಫಿಯ ಮೊದಲನೇ ಮೂಲ. ಅದಕ್ಕಾಗಿ ಈ ತರಹ ಸಂಬಂಧಗಳಿರೋದರಿಂದ ಅವರು ಈ ಕಡೆಯದು ಅವರ ಸಂಬಂಧ ಎಲ್ಲಿ ಹುಟ್ಟಿತು ಅಂತ ಅಂದಾಗ ಅವರು ಹೇಳ್ತಾರೆ, ಕ್ರಿಸ್ತಶಕ ಅಂದರೆ ಈಗ ನಾವು ಕ್ರಿಸ್ತಶಕ 2023ರಲ್ಲಿದ್ದೀವಿ. ಅದೇ ತರಹ 1070ರಲ್ಲಿ ಕಂಚಿಯಲ್ಲಿ ಹುಟ್ಟಿದ್ರು. ನಮ್ಮ ಕಾಂಜೀವರಂ ಅಂತ ಹೇಳ್ತೀವಲ್ಲ, ಅಲ್ಲಿ ಹುಟ್ಟಿದ್ರು. ನೋಡಿ ಲೆಕ್ಕ ಮಾಡ್ಕೊಳ್ಳಿ. ಅಲ್ಲಿಂದ ಈಚೆಗೆ ಅವರು 700 ವರ್ಷಗಳ ಅಂತರ. ನಮಗೆ ಎಷ್ಟು ವರ್ಷಗಳ ಅಂತರ ಅಂತ ಹೇಳ್ತೀವಿ ನಾವು? ಒಂದು ಜನ್ಮಕ್ಕೂ ಇನ್ನೊಂದು ಜನ್ಮಕ್ಕೂ 2000 ವರ್ಷಗಳ ಅಂತರ ಅಂತ ಹೇಳ್ತೀವಿ ನಾವು. 1700 ಆಗ್ಬೋದು, 1600 ಆಗ್ಬೋದು, 1800 ಆಗ್ಬೋದು. ಆದರೆ ಜನ್ರಲ್ಲಾಗಿ ಹೇಳ್ತೀವಿ ಅಂದರೆ 2000 ವರ್ಷಗಳ ಅಂತರ ಅಂತ ಹೇಳ್ತೀವಿ. ಆದರೆ ಜೆ ಕೆ ಅವರಿಗೆ 700 ವರ್ಷಗಳ ಅಂತರ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವರು 700 ವರ್ಷಗಳ ಅಂತರದಲ್ಲಿ 1070ರಲ್ಲಿ ಅಲ್ಲಿ ಹುಟ್ಟಿದ್ದಾಗ 1800ರಲ್ಲಿ ಇಲ್ಲಿ ಹುಟ್ಟಿದರು. ಆ ತರಹ ಅವರ ಅಂತರ. ಅದೇ ಬೆಸೆಂಟ್ರಿಗೆ ಅವರು ಹೇಳಿದಾಗ 1600ರಲ್ಲಿ ಬೆಸೆಂಟ್ ಹುಟ್ಟಿದ್ರು. ಆಮೇಲೆ 1800ರಲ್ಲಿ ಹುಟ್ಟಿದರು. ಅವರಿಗೆ 200 ವರ್ಷಗಳ ಅಂತರ. ಈ ತರಹ ಒಬ್ಬೊಬ್ಬರಿಗೂ ಅಂತರ ಬೇರೆ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವ ತರಹ ಬೇರೆ ಆಗತ್ತೆ ಅಂತಂದಾಗ ನಮ್ಮ ಆತ್ಮನ ಬೆಳವಣಿಗೆ ಮೇಲೆ ಬೇರೆ ಆಗತ್ತೆ. ಇದು ಎಲ್ಲರೂ ಥಿಯಾಸಫಿಸ್ಟ್ಗಳು ತಿಳ್ಕೋಬೇಕಾಗಿದೆ. ಯಾಕೆ ನಾವು ಬೆಳವಣಿಗೆ ಜಾಸ್ತಿ ಆದಷ್ಟು ಕೂಡ ನಮ್ಮ ಅಂತರ ಕಡಿಮೆ ಆಗಿ ಮಹಾತ್ಮರು ನಮ್ಮ ಜೊತೆಯಲ್ಲಿದ್ದು ಮುಂದುವರಿಸ್ತಾರೆ. ಇದನ್ನು ನಾವು ತಿಳ್ಕೋಬೇಕು. ಆ ತರಹ ನಾವು ಥಿಯಾಸಫಿಸ್ಟ್ಗಳಾದಂಥವರು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಜೀವನವನ್ನು ನಡೆಸ್ಕೋಬೇಕು. ಇವರ ಜನ್ಮಕ್ಕೆ 700 ವರ್ಷಗಳ ಅಂತರಕ್ಕೆ ಸೇರಿದಂಥವರು. ಇವರ
ಜನ್ಮಗಳಲ್ಲಿ ಹೆಚ್ಚು ಪಾಲು ಇಂಡಿಯಾ ದೇಶದಲ್ಲಿ ಹುಟ್ಟಿದ ಜನ್ಮಗಳಾಗಿ ಇಂಡಿಯಾ ದೇಶ ಯೋಗ ದೀಕ್ಷೆಗೆ ಮೊದಲನೇ ಸ್ಥಾನ. ಆ ಥರದಲ್ಲಿ ನಮ್ಮ ಇಂಡಿಯಾ ದೇಶ ಅಷ್ಟು ಪ್ರಸಿದ್ಧಿಯಾಗಿದೆ. ಆ ತರಹ ಆದಾಗ ಪ್ರತಿದಿನ ಈ ಅಡಿಯಾರಿಗೆ ಬಂದ ಮೇಲೆ ಅವರ ತಂದೆ ಅಡಿಯಾರು ಅಂತಂದರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅದರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಮ್ಮ ಇವರು ಚೆನ್ನಾಗಿ ಹೇಳಿದರು, ನಮ್ಮ ಪಾರ್ವತಮ್ಮ ಅವರು ಅಡಿಯಾರ ಬಗ್ಗೆ ಬಹಳ ವಿಷಯವಾಗಿ ಹೇಳಿದರು. ನಮ್ಮ ಪ್ರೆಸಿಡೆಂಟರು ಹೇಳಿದರು. ಅದಕ್ಕೆ 2 ಸೀಕ್ವೆನ್ಸಲ್ಲಿ ಹೇಳ್ತೀನಿ. ಆ ಮಹತ್ವ ಅವರು ಹೇಳಿದರು. ದೇವರುಗಳಿಂದ ಇದನ್ನು ಎಳೆದು ಅಡಿಯಾರಲ್ಲಿ ಇಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಏನಪ್ಪ ಅಂತಂದರೆ, ನಿಮಗೆಲ್ಲ ಸುನಾಮಿ ಆಯಿತು ಅಂತ ಗೊತ್ತಿದೆ. ಆ ಸುನಾಮಿನಲ್ಲಿ ಅಡಿಯಾರ್ ಕ್ಷೇತ್ರಕ್ಕೆ ಒಂದು ಚೂರು ತೊಂದರೆ ಆಗಲಿಲ್ಲ. ಅದಕ್ಕೆ ಹೇಳ್ತಾರೆ, ಒಬ್ಬ ಸುಬ್ಬಯ್ಯ ಶೆಟ್ಟರು ಅವ್ರಿಗೆ ಗೊತ್ತು, ಯಾವಾಗಲೇ ಹೇಳಿದರು. ಅವರು ಒಂದು ಮಹಾತ್ಮರ ದರ್ಶನ ಆಗ್ತಾಯಿತ್ತು ಸುಬ್ಬಯ್ಯ ಶೆಟ್ಟರಿಗೆ. ಅಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಅನೇಕ ವೇಳೆ ಮಹಾತ್ಮರ ಅಡಿಯಾರಿಗೆ ಭೇಟಿ ನೀಡಿದ್ದನ್ನು ನಾನು ಕಂಡಿದ್ದೀನಿ. ಆ ತರಹ ಆದಾಗ ಒಂದು ಸರ್ತಿ 2ನೇ ಮಹಾಯುದ್ಧ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಮಹಾತ್ಮರು ಮೌರ್ಯರು ಮತ್ತು KH ರವರ ಕುತುಂಬಿಗಳು ಬಂದು ನಮ್ಮ ಜೊತೆಯಲ್ಲಿ ಸುತ್ತಾಡಿ ಆ ಅಡಿಯಾರ ಸುತ್ತಾಡಿ ಸಂಕಲ್ಪದ ಒಂದು ರಕ್ಷಣಾ ಕೋಟೆಯನ್ನು ನಿರ್ಮಿಸಿದರೆಂದು ತಿಳಿಸಿದ್ದಾರೆ. ಯಾತಕ್ಕೆ ಅದು ರಕ್ಷಣಾ ಕೋಟೆ ಅಂತ ಹೇಳಿದಾಗ, ಎಂಥ ಸಂದರ್ಭ ಬಂದರೂ ಕೂಡ ಅಡಿಯಾರು ಏನೂ ಆಗೋದಿಲ್ಲ, ಅಂತಹ ಶಕ್ತಿ ತುಂಬಿದ್ದಾರೆ. ಇನ್ನೂ ಒಂದು ಕಡೆ ಹೇಳ್ತಾರೆ, JK ಅವರ ವಿಷಯ ಹೇಳ್ತಾ ಬಂದಾಗ 1980-81ರಲ್ಲಿ 48 ವರ್ಷಗಳ ನಂತರ ಅಡಿಯಾರಿಗೆ JK ಅವರು ಬಂದರು. ಅದುವರೆಗೂ ಬಂದಿರಲಿಲ್ಲ. 48 ವರ್ಷ ಆಗಿತ್ತು ಅವರು JK ಅಡಿಯಾರಿಗೆ ಬಂದಾಗ. ಅಷ್ಟೊತ್ತವರೆಗೂ ಬೇರೆ ದೇಶಗಳಲ್ಲೇ ಇದ್ದರು. ಆಗ ರಾಧಾಜಿಯವರ ಜೊತೆಯಲ್ಲಿ ಸಮುದ್ರ ತೀರಕ್ಕೆ ಹೋಗಲು ಅಡಿಯಾರ್ ನದಿಯ ದಂಡದ ಮೇಲೆ ನಡೆಯುತ್ತಾ ನೆನಪಿನ ತೋಟವನ್ನು ನೀವೆಲ್ಲ ನೋಡಿದ್ದೀರ. ಗಾರ್ಡನ್ ಆಫ್ ರಿಮೆಂಬರೆನ್ಸ್ ಅಂತ ಯಾರ್ಯಾರು ಅವರ ಸ್ವಸ್ಥಾನಕ್ಕೆ ಹೋಗಿರೋರಂಥವ್ರನ್ನೆಲ್ಲ ಗುರುತು ಮಾಡಿ ಅಲ್ಲಿ ಒಂದು ತೋಟ ತರಹ ಮಾಡಿ ಅದನ್ನೆಲ್ಲ ಗಾರ್ಡನ್ ಆಫ್ ರಿಮೆಂಬರೆನ್ಸ್ ಅಂತ ಮಾಡಿದ್ದಾರೆ. ಅಂತಹ ಆ ಗಾರ್ಡನ್ ಆಫ್ ರಿಮೆಂಬರೆನ್ಸ್ ಅಂತ ಮುಖ್ಯ ದ್ವಾರದಲ್ಲಿ ನಿಂತು ರಾಧಾಜಿನಿ ಮತ್ತು JK ಅವರು ಓಡಾಡ್ತಾ ಇರಬೇಕಾದ್ರೆ ಅಲ್ಲಿ ನಿಂತು ಕೃಷ್ಣಾಜಿಯವರು ನುಡಿದರು. ಏನು ನುಡಿದರು ಅಂತಂದರೆ, ಇಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ ಅಂತ ಹೇಳಿದರು ರಾಧಾಜಿಗೆ. ಏನಪ್ಪ ಬದಲಾವಣೆ? ಏನೂ ಇಲ್ಲ ಸರ್, ಏನೂ ಆಗಿಲ್ಲ, ನಾವೇನೂ ಮಾಡಿಲ್ಲ ಇದನ್ನು ಅಂತಂದರು. ಇಲ್ಲ ಯೋಚನೆ ಮಾಡು ಅಂತಂದರು. ಯೋಚನೆ ಮಾಡಿದಾಗ ಅದಕ್ಕೆ ಒಂದು ಅರ್ಧ ಗಂಟೆ 1 ಅವರ್ ಟೈಮ್ ಕೊಟ್ಟರು. ಇಲ್ಲ ಗಣ್ಯರೇ, ಕೃಷ್ಣಾಜಿಯವರು ಏನೂ ಆಗಿಲ್ಲ ಅಂದರು. ಇಲ್ಲ ಏನೋ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಆಮೇಲೆ ಜ್ಞಾಪಕ ಮಾಡಿಕೊಂಡು, ಜಾನ್ ಕೋಟ್ಸ್ ಕಾಲದಲ್ಲಿ ಯುರೋಪ್ನಿಂದ ಒಬ್ಬ ಶಿಲ್ಪಿಯು ಬಂದು ಇನ್ನೂ ಸುಂದರವಾಗಿ ಈ ಉದ್ಯಾನವನ ಮಾಡಲು ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದರು. ಆಗ ಕೆಲವು ಕಂಬಗಳನ್ನು ಸ್ಥಾನಪಲ್ಲಟ ಮಾಡಿದರು. ಒಂದು ಕಂಬದ ಅಡಿ ಕೆಲವು ಬೆಲೆಬಾಳುವ ವಜ್ರ ಹಾಗೂ ಹರಳುಗಳು ಒಂದು ಪೆಟ್ಟಿಗೆಯಲ್ಲಿ ದೊರಕತೆಂದು ತಿಳಿಸಿ ಅದನ್ನು ನನಗೆ ಕೊಟ್ಟಿದ್ದಾರೆ, ಅದನ್ನು ತೆಗೆದಿಟ್ಟಿದ್ದೀನಿ ಅಂತಂದರು. ಅದನ್ನು ಅವರು ಅಂತಹ ಶಕ್ತಿಯುತವಾದಂತಹ ಇದನ್ನು ಅವರು ಹೇಳ್ತಾರೆ, ನಾನು ಮತ್ತು ಬೆಸೆಂಟ್ರು ಅಯಸ್ಕಾಂತ ಶಕ್ತಿಯಿಂದ ಕಾಂತಿಯುತವನ್ನಾಗಿ ಮಾಡಿ ತೀಸಾವ್ಕರ್ ಸೊಸೈಟಿಯ ರಕ್ಷಣೆಗಾಗಿ ಕಂಬದ ಅಡಿಯಲ್ಲಿ ಇಟ್ಟಿದ್ವಿ, ಅವುಗಳನ್ನು ತೆಗೆಯಬಾರ್ದಾಗಿತ್ತು ಅಂತ ಹೇಳಿದರು. ಅದನ್ನು ಈ ತರಹ ಒಂದು ಕಡೆ ಅಲ್ಲ, ಅಡಿಯಾರು ಸುತ್ತಲೂ 4-5 ಕಡೆ ಇಟ್ಟಿದ್ದಾರೆ ಅಂತ ತಿಳಿದಿದೆ.
ಆದರೆ ಇದು ಒಂದು ಸೀಕ್ವೆನ್ಸು 1880-81ರಲ್ಲಿ. ಆಗ ತೆಗಿಬಾರ್ದಾಗಿತ್ತೆಂದು ಹಳೆಯ ಇದನ್ನು ತಿರ್ಗಾ ತಂದು ಕೊಡ್ತೀನಿ, ಅದನ್ನು ಸ್ವಲ್ಪ ಅಯಸ್ಕಾಂತ ಮಾಡಿ ತಿರ್ಗಾ ಇಡ್ತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, JK ಅವರು, ಹಳೆಯವು ಆಗೋದಿಲ್ಲ, ಹೊಸ ಬೆಳೆ ಬಾಳ ವಜ್ರ ಹರಳುಗಳನ್ನು ತೆಗೆದುಕೊಂಡು ಬನ್ನಿ, ಅವುಗಳನ್ನು ಅಯಸ್ಕಾಂತಯುತವಾಗಿ ಮಾಡಿ ಕೊಡುತ್ತೇನೆ ಅಂತ ಹೇಳಿದ್ರು. ಆ ತರಹ ತಂದು ಅವುಗಳನ್ನು ರಕ್ಷಣೆ ಮಾಡಿ, ಅಡಿಯಾರನ್ನು ರಕ್ಷಣೆ ಮಾಡೋದಕ್ಕೆ ಅವುಗಳನ್ನು ಬೇರೆ ಕಡೆ ಇಟ್ಟು ಅದನ್ನು ಭದ್ರ ಮಾಡಿದ್ದಾರೆ. ಈ ತರಹ ಮಹಾತ್ಮರು ಮತ್ತು JK ಅವರು ಅಡಿಯಾರನ್ನು ರಕ್ಷಣೆ ಮಾಡಿದ್ದಾರೆ. ಶಕ್ತಿಯುತವಾಗಿದೆ. ಅಂತಹ ಶಕ್ತಿಯುತವಾಗಿರುವಂತಹ ಅಡಿಯಾರು ಬಹಳ ಪವಿತ್ರವಾದಂತಹದ್ದು ಅಂತ ಮೇಡಮ್ ಅವರು ಮತ್ತು ನಮ್ಮ ಪ್ರೆಸಿಡೆಂಟರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇದು ಒಂದೇ ಅಲ್ಲ, ಆಲ್ಕಾಟ್ರ ಶಕ್ತಿ ಹೇಗಿದೆ ಅಂತಂದರೆ, ಆಲ್ಕಾಟ್ರು ನೀವೇ ಕೇಳಿದ್ರಿ, ಮೇಡಮ್ ಹೇಳಿದರು, ಅಶೋಕ್ ಚಕ್ರವರ್ತಿ ಆಗಿದ್ದಂಥವರು ಆಲ್ಕಾಟ್ರು. ಅಶೋಕ್ ಚಕ್ರವರ್ತಿ ಆಗಿದ್ದಾಗ ನಿಮಗೆಲ್ಲ ಗೊತ್ತಿರುತ್ತೆ, ಕಾಳಿಂಗ ಯುದ್ಧ ಆಯಿತು ಅಂತ. ಆ ಕಾಳಿಂಗ ಯುದ್ಧ ಆದಮೇಲೆ ಅವರಿಗೆ ಬಹಳ ನೋವಾಯಿತು. ನೋವಾದಾಗ ಅಯ್ಯೋ ಈ ತರಹ ಮಾಡಬಾರ್ದಾಗುತ್ತೆ ಅಂತಹ ಸಂದರ್ಭದಲ್ಲಿ ಮಹಾತ್ಮರ ದರ್ಶನ ಕೊಟ್ಟರು. ಅಲ್ಲಿಂದ ಫಾಲೋ ಮಾಡ್ತಾಯಿದ್ದಾರೆ ಆಲ್ಕಾಟ್ರನ್ನ ಮಹಾತ್ಮರು, ಲೆಕ್ಕ ಮಾಡ್ಕೊಳ್ಳಿ. ಆದರೆ ಇವೆಲ್ಲವೂ ಒಂದೇ ದಿನ ಆಗುವಂಥದ್ದಲ್ಲ. ನಮ್ಮ ಹಿಂದಿನ ಜನ್ಮಗಳಲ್ಲಿ ಕೂಡ ಅವರ ಮಹಾತ್ಮರ ಪ್ರಭಾವ ನಮ್ಮ ಮೇಲೂ ಇರುತ್ತೆ, ಅವರ ಮೇಲೂ ಇದೆ. ಅದೇ ತರಹ ನಮ್ಮ ಮುಂದೆ ಆಲ್ಕಾಟ್ರು ಮುಂದಿನ ಶತಮಾನಗಳಲ್ಲಿ ಕೂಡ ಥಿಯಾಸಫಿಯಲ್ಲಿ ಹೋಗಲ್ಲ. ಎಷ್ಟೋ ಸಾವಿರ ವರ್ಷಗಳು ಆದಮೇಲೂ ಕೂಡ ಆಲ್ಕಾಟ್ರು ಮುಂದಿನ ಜನ್ಮದಲ್ಲಿ ಥಿಯಾಸಫಿಕಲ್ ಸೊಸೈಟಿಗೆ ಪ್ರೆಸಿಡೆಂಟು ಅಂದರೆ ಗೌರವ ಪ್ರೆಸಿಡೆಂಟ್ರಾಗಿ ಬರುವಂತಹ ಸೂಚನೆ ಈಗಲೇ ಕೊಟ್ಟಿದ್ದಾರೆ. ಇದೆಲ್ಲ ಮುಂದಿಂದು ಹಿಂದಿಂದು ಇವೆಲ್ಲ ಚಿಂತನೆ ಮಾಡಿದಾಗ ನಮ್ಮಲ್ಲಿ ಕೂಡ ಹಿಂದೆ ಮುಂದಿಂದು ಸ್ವಲ್ಪ ಇದ್ದೇ ಇರುತ್ತೆ. ಅದಕ್ಕಾಗಿ ನಾವು ಗಮನ ಕೊಡಬೇಕಾಗುತ್ತೆ. ಅದೇ ತರಹ ಭ್ರೂಣ ಬಗ್ಗೆ ಹೇಳಿದರು. ಭ್ರೂಣನ ಜೈಲಿಗೆ ಹಾಕಿದರು ಅಂತ. ಜೈಲಿಗೆ ಹಾಕಿದಾಗ ಆ ಜೈಲಿನಲ್ಲಿ ಎಷ್ಟೇ ಕಷ್ಟ ಇದ್ದರೂ ಕೂಡ ಮಹಾತ್ಮರು ಅವ್ರಿಗೆ ಅಲ್ಲಿ ಕಾಣಿಸಿ ಅವರಿಗೆ ಸೂಚನೆ ಕೊಟ್ಟರು. ಇದೆಲ್ಲ ಮಹಾತ್ಮರು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸೂಚನೆ. ಥಿಯಾಸಫಿಕಲ್ ಸೊಸೈಟಿ ಹಿಂದೆ ಮಹಾತ್ಮರು ಬಹಳವಾಗಿ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾವು ಗಮನಿಸಬೇಕು. ಆ ತರಹ ಗಮನಿಸ್ಕೊಳ್ತಾ ಬಂದರೆ ಥಿಯಾಸಫಿಯಲ್ಲಿ ನಮಗಿರುವ ನಂಬಿಕೆ ಬಹಳ ಚೆನ್ನಾಗಿ ಉಳಿಯುತ್ತೆ. ಅಷ್ಟನ್ನು ಹೇಳುತ್ತಾ ಇದು ಇಲ್ಲಿಗೆ ಮುಗಿಸಿ ಇಲ್ಲಿಂದ ಮುಂದಕ್ಕೆ ಬರೋಣ. ಲೆಡ್ಬಿಟ್ರವರು JK ಅವ್ರನ್ನ ಗುರುತಿಸಿದ್ದು ಹೇಗೆ ಅನ್ನೋದನ್ನು ಹೇಳ್ತಾ, ಲೆಡ್ಬಿಟ್ರವರು ಅಡಿಯಾರಿಗೆ ಬಂದ ಮೇಲೆ ನಾರಾಯಣ ರಾವ್ರವರು ಅಡಿಯಾರಿಗೆ ಬಂದ ಮೇಲೆ 3 ತಿಂಗಳಿಗೆ ಬೆಸೆಂಟ್ರು ಬಂದರು ಅಡಿಯಾರಿಗೆ. ಇವರಿಬ್ಬರು ಅಡಿಯಾರಲ್ಲಿ ಸಂಸಾರ ಇದ್ದಾಗ ನಾರಾಯಣರಾವರ ಮಕ್ಕಳು ನಿತ್ಯಾನಂದ ಮತ್ತು JK ಅವರು ಸ್ಕೂಲ್ಗೆ ಹೋಗ್ತಿದ್ದರು ಮೈಲಾಪುರಕ್ಕೆ. ಅಲ್ಲಿಂದ ಬಂದು ಸಾಯಂಕಾಲ ಬೀಚ್ಗೆ ಹೋಗ್ತಾಯಿದ್ರು ಈಜೋದಕ್ಕೆ. ಅವ್ರಿಗೆ ಅದು ಒಂದು ಖುಷಿಯಾಗಿತ್ತು. ಆ ಬೀಚ್ಗೆ ಹೋದಾಗ ಲೆಡ್ಬಿಟ್ರವರು ಯಾವಾಗಲೂ ಬೀಚ್ಗೆ ಹೋಗೋರು ಸಾಯಂಕಾಲದ್ದು. ಅವರಿಗೆ ಆಗಲೇ ಸೂಕ್ಷ್ಮ ಲೋಕದ ಶಕ್ತಿಗಳು ಬಹಳವಾಗಿತ್ತು ಲೆಡ್ಬಿಟ್ರವ್ರಿಗೆ. ಯಾಕೆ ನಾನು ಆಗಲೇ ಹೇಳಿದ್ನಲ್ಲ, ಅವರೆಲ್ಲನೂ ಚಂದ್ರಗೋಳದಿಂದ ಬಂದಂತಹ ಆತ್ಮಗಳು. ಅವರಿಗೆ ಎಲ್ಲ ಶಕ್ತಿಗಳು ಆಗಲೇ ಬೆಳೆದಿತ್ತು. ಕೆಲವು ಬಾಲ್ಯದಲ್ಲಿ ಅವು ಕಾಣಿಸ್ದೇ ಇದ್ದರೂ ಕೂಡ ಬರ್ತಾ ಬರ್ತಾ ಅವೆಲ್ಲ ಗೊತ್ತಾಗತ್ತೆ. ಆ ತರಹ ಆದಾಗ ಆ ಕೃಷ್ಣಮೂರ್ತಿ ಮತ್ತು ನಿತ್ಯಾನಂದ ಆ ಬೀಚಲ್ಲಿ ಸ್ನಾನ ಮಾಡೋಕ್ಕೆ ಹೋದಾಗ ಇವರು ಲೆಡ್ಬಿಟ್ರವರು ಅಲ್ಲಿ ಹೋಗ್ತಾಯಿದ್ರು. ಅವರ ಪ್ರಭೆಯನ್ನು ನೋಡಿದರು.
ಪ್ರಭೆ ಅಂದರೆ ಗೊತ್ತಾಯ್ತಾ? ಎಲ್ಲರಿಗೂ ಒಂದು ಪ್ರಭೆ ಇರುತ್ತೆ. ಅದರಲ್ಲಿ ಅವರ ಪ್ರಭೆ ನೋಡಿದಾಗ ಅವರಿಗೆ ಆಶ್ಚರ್ಯ ಆಯಿತು. ಏನಪ್ಪ ಇಷ್ಟು ದೊಡ್ಡದಾಗಿದೆ ಪ್ರಭೆ, ಇವರು ಬಹಳ ಬೆಳವಣಿಗೆ ಆದಂತಹ ದೇಹ ಅಂತ. ಸ್ವಲ್ಪ ನೀರು ಕುಡಿತೀನಿ. ಅವರಿಗೆ ಆಶ್ಚರ್ಯ ಆಯಿತು. ಬುದ್ಧನ ಪ್ರಭೆ ಎಷ್ಟಿತ್ತು? 3 ಕಿಲೋಮೀಟ್ರ್ ಇತ್ತು, 3 ಮೈಲಿ ಇತ್ತು. ಆ ತರಹ ಪ್ರತಿಯೊಬ್ಬರಿಗೂ ಒಂದು ಪ್ರಭೆ ಇದೆ. ಇವರ ಪ್ರಭೆ ನೋಡಿದಾಗ ಅವ್ರಿಗೆ ಆಶ್ಚರ್ಯ ಆಯಿತು. ಇವ್ರಿಗೆ ಎಷ್ಟು ಪ್ರಭೆ ಇಷ್ಟು ದೊಡ್ಡದಾಗಿರೋದ್ರಿಂದ ಮುಂದೆ ಬಹಳ ಬುದ್ಧಿವಂತನಾಗ್ತಾನೆ, ಇಲ್ಲ ಹೆಚ್ಚು ಕಡಿಮೆ ಇನ್ನೇನಿದೆಯೋ ನೋಡೋಣ ಅಂತ ಅವರ ಜನ್ಮವನ್ನು ಜಾಲಿಸಿದಾಗ ಅವರಿಗೆ ಗೊತ್ತಾಯಿತು. ಅವರ ಪ್ರಭಾವಳಿ ಬಹಳ ಕಂಡು ಮತ್ತು ಕೆಲವು ದಿನಗಳ ಕಳೆದ ಮೇಲೆ ಇದನ್ನು ಅವರ ಫ್ರೆಂಡ್ ಅರ್ನೆಸ್ಟ್ ವುಡ್ ಅಂತಿದ್ದರು. ಅವ್ರಿಗೆ ಹೇಳಿದರು, ನೋಡಪ್ಪ ಈ ಹುಡುಗ ಭಾಳ ಚೆನ್ನಾಗಿದೆ, ಇವರ ಪ್ರಭೆ ಮುಂದೆ ಬಹಳ ಉಪಯೋಗ ಆಗ್ತಾನೆ. ಸ್ವಾರ್ಥ ಲವಲೇಶವೂ ಇಲ್ಲದ ಈ ಹುಡುಗ ಮುಂದೆ ವಿಶ್ವಗುರುವಾಗಲಿರುವನು, ಉತ್ತಮ ಭಾಷಣಕಾರರಾಗುವನು ಎಂದು ಭವಿಷ್ಯ ನೋಡಿದರು. ಅವ್ರ ಫ್ರೆಂಡ್ಗೆ ಹೇಳಿದರು ಅರ್ನೆಸ್ಟ್ ವುಡ್ ಅಂತ, ಈ ತರಹ ಇರುವಂಥ ಹುಡುಗ ಮುಂದೆ ಈ ತರಹ ಆಗ್ತಾನೆ ಅಂತ ಹೇಳಿದರು. ಅವ್ರಿಗೆ ಅರ್ನೆಸ್ಟ್ ವುಡ್ಗೆ ಡೌಟ್ ಬಂತು, ಏನಪ್ಪ ಇಷ್ಟು ಹುಡುಗ ಚಿಕ್ಕ 10 ವರ್ಷದ ಹುಡುಗ 10-11 ವರ್ಷದ ಹುಡುಗನಿಗೆ ಈ ಥರ ಹೇಳ್ತಾ ಇದ್ದೇನಲ್ಲ ಅಂತ. ಆಗಲೇ ಅವ್ರು ಹೇಳಿದ್ರು ಅರ್ನೆಸ್ಟ್ ವುಡ್, ಅನಿಬೆ ಸೆಂಟ್ರಿಗೆ ಸರಿಸಾಟಿ ಆಗ್ತಾನಾ ಅಂತಂದರು. ಅವ್ರಿಗೆ ಅನಿಬೆ ಸೆಂಟ್ರ್ ಆಗಲೇ ಅವರಿಗೆಲ್ಲ ದಿವ್ಯದೃಷ್ಟಿ ಇದ್ದಂತಹ ಮನುಷ್ಯರು, ಅವ್ರಿಗೆ ಸರಿಸಾಟಿ ಆಗ್ತಾನ ಅಂತಂದು ಕೇಳಿದ್ರು. ಅವ್ರಿಗೆ ಹೇಳಿದ್ರು, ಆಕೆಗಿಂತಲೂ ದೊಡ್ಡ ವ್ಯಕ್ತಿ ಆಗ್ತಾನೆ. ಅಷ್ಟೇ ಅಲ್ಲ, ಈ ಬಾಲಕನಲ್ಲಿ ಮೈತ್ರಿ ದೇವ ಅವತಾರ ತಾಳಲಿದ್ದಾನೆ ಅಂತ ಮೈತ್ರಿ ದೇವ ಅವತಾರ ತಾಳ್ತಾನೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಅದಕ್ಕಾಗಿ ಆತನನ್ನು ಸಜ್ಜುಗೊಳಿಸಿ ತರಬೇತುಗೊಳಿಸೋ ಜವಾಬ್ದಾರಿ ನನ್ನದು ಅಂತ ದೇವರಿಂದ ಅಂದರೆ ಮಹಾತ್ಮನಿಂದ ಆರ್ಡ್ರ್ ಆಗಿದೆ ಅಂತ ಹೇಳಿದರು. ಇಷ್ಟೆಲ್ಲನೂ ಆ ಲೆಡ್ಬೀಟ್ರವರಿಗೆ ಗೊತ್ತಾದ ಮೇಲೆ ಬಹಳ ಆಶ್ಚರ್ಯ ಆಯಿತು. ಓ ಏನಪ್ಪ ಇದು, ಇಷ್ಟು ಜೋರಾಗಿ ಇರುವಂತಹ ವ್ಯಕ್ತಿ ನಮ್ಮ ಕಣ್ಣಿಗೆ ಇಲ್ಲಿ ಕಾಣಿಸಿದ್ದಾನೆ, ಇವ್ರನ್ನೇನಾದರೂ ಮಾಡಿ ತಯಾರು ಮಾಡಬೇಕು ಅಂತ ಲೆಡ್ಬೀಟ್ರವ್ರಿಗೆ ಮಹಾತ್ಮದ ಆರ್ಡ್ರ್ ಆಗಿದೆ ಅಂತಂದರು. ಆಗ ಅಂತಹ ಸಂದರ್ಭದಲ್ಲಿ ಏನು ಮಾಡಿದರು, ಬೆಸೆಂಟ್ರಲ್ಲಿ ಇರಲಿಲ್ಲ, ಬೆಸೆಂಟ್ರು ಯುರೋಪ್ ಟೂರಲ್ಲಿದ್ದರು. ಅವರಿಗೆ ಒಂದು ಪತ್ರ ಬರೆದು ಈ ತರಹ ಹುಡುಗ ಕಾಣಿಸಿದ್ದಾನೆ, ಇವರಿಗೆ ಈ ತರಹ ಮುಂದೆ ವಿಶ್ವಗುರು ಆಗುವ ಚಾನ್ಸಸ್ ಇದೆ, ಇಂಥ ಸಂದರ್ಭದಲ್ಲಿ ಇವ್ರನ್ನ ಸಾಕು, ಜವಾಬ್ದಾರಿ ಮಹಾತ್ಮರು ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ಆಗ ಅವ್ರಿಗೆ ಹೇಳ್ತವೆ, ಮುಂದೆ ಆತ ಆಧ್ಯಾತ್ಮ ಪಥದಲ್ಲಿ ಬಹಳ ಮುಂದುವರೆದ ವ್ಯಕ್ತಿ ಆಗ್ತಾನೆ. ತೀಸಾಬ್ಕಲ್ ಸೊಸೈಟಿ ದೀಕ್ಷಾ ಪಥದಲ್ಲಿ ಇಂತಹ ಮುಂದುವರೆದಂಥ ವ್ಯಕ್ತಿಗಳು ಯಾರೂ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಇನ್ನೂ ಒಂದು ಮಾತು ಹೇಳ್ತಾರೆ, ಅಮೇರಿಕಾದಲ್ಲಿ ವಿಶ್ವಗುರು ಸ್ಥಾನಕ್ಕಾಗಿ ತರಬೇತಿ ಪಡೆಯುತ್ತಿರುವ ಹೋಬರ್ಟ್ಗಿಂತಲೂ ಮುಂದೆ ಆಗ್ತಾನೆ ಅಂತ ಹೇಳಿದ್ರು. ಆವಾಗ ವಿಶ್ವಗುರು ಅಂತ ಒಬ್ಬ ಅಮೇರಿಕಾದಲ್ಲಿ ತಯಾರು ಮಾಡ್ತಾಯಿದ್ರು, ಆತನ ಅವನಿಗಿಂತನೂ ಮುಂದೆ ಹೋಗ್ತಾನೆ ಅಂತ ಹೇಳಿದ್ರು. ಈ ಇಷ್ಟೆಲ್ಲ ಬೆಸೆಂಟ್ರಿಗೆ ತಿಳಿಸಿದ ಮೇಲೆ ಅವರಿಗೆ ಒಂಥರ ಆಶ್ಚರ್ಯ ಆಗೋಯಿತು. ಏನಪ್ಪ ಇಷ್ಟು ವಿಶಾಲವಾಗಿರುವಂತಹ ಮನಸ್ಸು, ಸ್ವಾರ್ಥ ಇಲ್ಲದೇ ಇರುವಂತಹ ಮನಸ್ಸು ನಮಗೆ ಅಡಿಯಾರಲ್ಲಿ ಇದ್ದಾರೆ ಅಂತಂದರೆ ಅವ್ರಿಗೊಂಥರ ಶಕ್ತಿನೇ ಬಂದಂಗಾಯಿತು. ಆಗ ಈ ಹುಡುಗ ಅವರು ಇನ್ನೂ ಮುಂದೆ ಹೇಳ್ತಾರೆ ಮುಂದುವರೆದು, ಈ ಹುಡುಗ ಬುದ್ಧನ ಶಿಷ್ಯನಾಗಿ ಅನುಕಂಪ ತಿಳುವಳಿಕೆಯ ಪದದಲ್ಲಿ ನಡೆದು ಬಂದವನೆಂದು ತಿಳಿಸಿದರು. ಬುದ್ಧನ ಶಿಷ್ಯನಾಗಿದ್ದ ಅಂತ ಕೂಡ ಹೇಳಿಸಿದರು. ಈ ಹುಡುಗನ ಜನ್ಮ ಸಿದ್ಧಾಂತಗಳನ್ನೆಲ್ಲ ನೋಡಿದಾಗ, ಹಿಂದಿನ ಜನ್ಮಗಳು ನೋಡಿದಾಗ, ಈ ಕೃಷ್ಣನಿಗೆ ಆಲ್ಕೋನಿ ಎಂಬ ಹೆಸರು ಬಂತು. ಆಲ್ಕೋನಿ ಅಂತ ಹಿಂದಿನ ಜನ್ಮದಲ್ಲಿ ಹೆಸರಿತ್ತು. ಆ ತರಹ ಪ್ರತಿಯೊಬ್ಬರಿಗೂ ನಮಗೂ ಕೂಡ ಕರ್ಮದೇವತೆಗಳ ಹತ್ರ ಬೇರೆ ಹೆಸರಿರುತ್ತೆ. ಆದರೆ ನಮ್ಮ ಈ ಜನ್ಮದಲ್ಲಿ ಮಾತ್ರ ಈ ಹೆಸರು ಅಷ್ಟೇ. ಹಿಂದಿನ ಜನ್ಮಗಳಲ್ಲಿ ನಮಗೆ ಬೇರೆ ಹೆಸರಿರುತ್ತೆ ಕರ್ಮದೇವರ ಹತ್ರ. ಆ ತರಹ ನಮ್ಮಲ್ಲಿನೂ ಅಂತಹ ಹೆಸರು ಇರುತ್ತೆ. ಆ ತರಹ ಆಲ್ಕೋನಿ ಅಂತ ಹೆಸರಿತ್ತು. ತನ್ನ ಅತೀಂದ್ರಿಯ ಶಕ್ತಿಯಿಂದ ಹುಡುಗನ ಪೂರ್ವಜನ್ಮ ವೃತ್ತಾಂತದ ಮೇಲೆ ಬೆಳಕು ಚೆಲ್ಲಿದರು.
ಆಹಾರ ಕ್ರಮವನ್ನು ಬದಲಾಯಿಸಿದರು. ವ್ಯಾಯಾಮ ಹಾಗೂ ಪಾಶ್ಚಾತ್ಯ ಜೀವನ ವಿಧಾನವನ್ನು ಕಲಿಸಿದರು. ಇಂಗ್ಲೀಷ್ ಭಾಷೆಗೆ ಒತ್ತಾಸೆ ಕೊಟ್ಟು ಇಂಗ್ಲೀಷನ್ನು ಚೆನ್ನಾಗಿ ಕಲಿಸಿದರು. ಅವರ ಪಾಠಗಳ ಜೊತೆಗೆ ಲೆಡ್ಬಿಟ್ರವರು ಆಧ್ಯಾತ್ಮ ರಹಸ್ಯಗಳನ್ನು ಬೋಧಿಸಿದರು. ನೋಡಿ, ಎಷ್ಟು ಶಕ್ತಿಯುತವಾಗಿರುವಂತಹ ಬೋಧನೆ. ಆವಾಗ ಸುಮಾರು 13 ವರ್ಷ ಆವಾಗಲೇ ಇದೆಲ್ಲನೂ ಬೋಧಿಸ್ತಾಯಿದ್ರು. ಪ್ರತಿದಿನ ಏನು ಮಾಡ್ತಿದ್ದರು, ಕೃಷ್ಣನ ಮತ್ತು ನಿತ್ಯಾನಂದರನ್ನ ನಿದ್ರೆಯಲ್ಲಿ ಸೂಕ್ಷ್ಮ ಶರೀರದಲ್ಲಿ ಕುತೂಮಿಯಲ್ಲಿರೋರಿಗೆ ಕರೆದುಕೊಂಡು ಹೋಗ್ತಾಯಿದ್ರು. ಕುತೂಮರಿ ಮಹಾತ್ಮರು ಹಿಮಾಲಯದಲ್ಲಿದ್ದರೂ ಅವರ ಹತ್ರ ಕರೆದುಕೊಂಡು ಹೋಗ್ತಾಯಿದ್ರು. ಆ ಬಾಲಕನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ಸಮ್ಮತಿಸಿರುವುದಾಗಿಯೂ, ಯಾರು ಕುತೂಮಿಗಳು ಆ ಬಾಲಕನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ಸಮ್ಮತಿಸಿರುವುದಾಗಿಯೂ ತಿಳಿಸಿದರು. ಪ್ರತಿದಿನ ಸರಳ ಭಾಷೆಯಲ್ಲಿ 15 ನಿಮಿಷ ಬೋಧನೆ ಮಾಡುತ್ತಿದ್ದರು. ಅದನ್ನು ಮಾರನೇ ದಿನ ಬರೆದಿಡುತ್ತಿದ್ದರು JK ಅವರು. ಆಗ ಅವರಿಗೆ 13 ವರ್ಷ. ಅದನ್ನು KH ರವರಿಗೆ ಅಂದರೆ ಕುತೂಮಿಯವರಿಗೆ ತೋರಿಸಿದಾಗ ಕೆಲವು ಕಡೆ ತಿದ್ದಿ ಕೆಲವು ವಾಕ್ಯಗಳನ್ನು ಸೇರಿಸಿದರು. ಮತ್ತು ಅದನ್ನು ಮೈತ್ರಿಯರ ಹತ್ರ ತೆಗೆದುಕೊಂಡೋಗಿ ತೋರಿಸಿದಾಗ ಮೈತ್ರಿ ಹೇಳಿದರು, ಈ ಪುಸ್ತಕದ ಮೂಲಕ ಈ ಬಾಲಕನನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡು ಅಂತ ಕೇಳಿದ್ರು ಲೆಡ್ಬಿಟ್ರವರಿಗೆ. ಇದನ್ನೆಲ್ಲ ತಿರ್ಗಾ ಬೆಸೆಂಟ್ರು ಇಲ್ಲಿಗೆ ಬಂದ ಮೇಲೆ, ಅಂದರೆ ಯುರೋಪಿಂದ ಬಂದ ಮೇಲೆ ಅದನ್ನು ಕಾಶಿಗೆ ಕರ್ಕೊಂಡೋಗಿ ಅದನ್ನೆಲ್ಲ ಕಾಶಿಯಲ್ಲಿ ಎಲ್ಲ ಪ್ರಿಂಟ್ ಮಾಡಿಸಿ ಪುಸ್ತಕ ಮಾಡಿ ಅದನ್ನು ಪಬ್ಲಿಷ್ ಮಾಡಿದರು. ಅದೇ ಈಗ ನಮ್ಮ ಹತ್ರ ಇರುವಂತಹ ಪರಮಗುರು ಚರಣ ಸನ್ನಿಧಿ. ಆ ಪರಮಗುರು ಚರಣ ಸನ್ನಿಧಿ ಭಾಳ ಸಿಂಪಲ್ಲಾಗಿದೆ, ಎಲ್ಲರೂ ಓದ್ಬೋದು. ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ನಮ್ಮ ವಾಸುದೇವನವರು. ಯಾವುದು ಬೆಸೆಂಟು ಲೆಡ್ಬಿಟ್ರು ವ್ಯಾಖ್ಯಾನ ಬರೆದಿದ್ದಾರೆ. ಯಾವುದಮ್ಮ ಇದು ಸಾಧನ ಚತುಷ್ಟಯ. ನೀವು ಕೇಳಿದ್ರಿ ಥಿಯಾಸಫಿಯನ್ನು ಪರಿಚಯ ಮಾಡಿಕೊಡೋದು ಹೇಗೆ ನಿನ್ನೆ ಕೇಳಿದರು. ಆ ಥಿಯಾಸಫಿಯನ್ನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಗೊತ್ತಿಲ್ಲದೆ ಇರೋರಿಗೆ ಈ ಪರಮಗುರು ಚರಣ ಸನ್ನಿಧಿ, ಸಾಧನ ಚತುಷ್ಟಯ ಅವೆರಡನ್ನು ಅಭ್ಯಾಸ ಮಾಡಿದರೆ ಕ್ಲೀನಾಗಿ ಥಿಯಾಸಫಿನ ಅರ್ಥ ಆಗೋ ಥರ ಮಾಡ್ಕೋಬೋದು ಹೊಸಬರಿಗೆ. ಅದರ ಜೊತೆಯವರಿಗೆ ಇನ್ನೂ ಒಂದು ಬೆಸೆಂಟ್ರ್ ಬರೆದಿದ್ದಾರೆ, ಹಳ್ಳಿಯವರಿಗೆ ಥಿಯಾಸಫಿ ಅಂತ. ಲೆಡ್ಬಿಟ್ರ ಬರೆದಿದ್ದಾರೆ ಬೆಸೆಂಟ್ರ್, ಹಳ್ಳಿಯವರಿಗೆ ಥಿಯಾಸಫಿ ಅಂತ. ಅಂತಹ ಪುಸ್ತಕಗಳನ್ನು ಪರಿಚಯ ಮಾಡಿಕೊಟ್ರೆ ಖಂಡಿತ ಥಿಯಾಸಫಿ ಬಗ್ಗೆ ಒಲವು ಬಂದೇ ಬರುತ್ತೆ. ಆ ತರಹ ಇದ್ದಾಗ 1909ರಲ್ಲಿ ಡಾಕ್ಟರ್ ಅನಿಬೆಸೆಂಟ್ರ್ ಭಾರತಕ್ಕೆ ಬಂದು ಕೃಷ್ಣನ್ನ JK ಅವ್ರನ್ನ ಬಹಳ ಪ್ರೀತಿಯಿಂದ ಸಾಕಿದರು. ಅಂತಹ ಸಂದರ್ಭದಲ್ಲಿ JK ಅವರು, ಅಮ್ಮ, ನನ್ನ ತಾಯಿ ತೀರೋಗಿದ್ದಾರೆ, ನಾನು ನಿಮ್ಮನ್ನು ಅಮ್ಮ ಅಂತ ಕರೀಲ ಅಂತ ಕೇಳಿದ್ರು. ಸಂತೋಷವಾಗಿ ಒಪ್ಕೊಂಡು ಆವತ್ತಿಂದ ಅವ್ರನ್ನ ಅಮ್ಮ ಅಂತ ಕರೀತಾಯಿದ್ರು. ಆ ತರಹ ಈ ಎಷ್ಟೋ ಜನ ಆಮೇಲೆ ಒಂದು 40-50 ವರ್ಷ ಆದಮೇಲೆ ಕೇಳಿದ್ರು, ಪುಸ್ತಕ ನೀವೇನಾ ಬರೆದಿದ್ದು ಅಂತ ಕೃಷ್ಣನ್ ಕೇಳಿದರೆ, JK ಅವ್ರನ್ನ ಕೇಳಿದರೆ JK ಅವ್ರು ಹೇಳ್ತಾರೆ, ಈ ಪುಸ್ತಕ ಬರೆದಂತಹವರು ಇಂದು ನಮ್ಮ ಮುಂದೆ ಇಲ್ಲ ಎಂದು ಉತ್ತರಿಸಿ ಸುಮ್ಮನೆ ಆಗಿಬಿಟ್ರು. ಈ ಪುಸ್ತಕ ಬರೆದವರು ನಾನಲ್ಲ ಅನ್ನೋ ಹೇಳಿದೆ, ಪುಸ್ತಕ ಬರೆದವರು ಈಗ ನಮ್ಮ ಮುಂದೆ ಇಲ್ಲ ಅಂತ ಹೇಳಿದರು. ಇಷ್ಟೆಲ್ಲನೂ JK ಅವರ ಮಾತುಗಳು. ಇದು ಒಂದು ಹಂತ ಆದರೆ, ಎರಡನೇದು ದಿ ಆರ್ಡರ್ ಆಫ್ ದಿ ಸ್ಟಾರ್ ಅಂತ. ಇದು ನಿಮಗೆಲ್ಲ ತಿಳಿದಿರುವಂಥದ್ದು. 10/1/1911 ಆರುಂಡೆಲ್ರ ನೇತೃತ್ವದಲ್ಲಿ ಕೃಷ್ಣಮೂರ್ತಿಗಾಗಿ ಆರ್ಡರ್ ಆಫ್ ದಿ ರೈಸಿಂಗ್ ಸನ್ ಅಂತ ಸಂಸ್ಥೆ ಮಾಡಿದರು. ಅದನ್ನು ಕೆಲವು ದಿನಗಳಾದಮೇಲೆ ಆರ್ಡರ್ ಆಫ್ ದಿ ಸ್ಟಾರ್ ಇನ್ ದಿ ಈಸ್ಟ್ ಅಂತ ಬದಲಾವಣೆ ಮಾಡಿದರು. JK ಅವರು ಅದರ ಮುಖ್ಯಸ್ಥರು ಅಂತ ಹೇಳಿದರು, ಲೆಡ್ಬಿಟ್ರು ಮತ್ತು ಬೆಸೆಂಟ್ರು ಅದರ ರಕ್ಷಕರು ಅಂತ ಹೇಳಿದರು. ಆಗ
ಆರುಂಡೇಲರು ಇವರ ಆಪ್ತ ಕಾರ್ಯದರ್ಶಿಯಾಗಿದ್ದರು ಜೆ ಕೆ ಅವರಿಗೆ. ಆಗ ಅರ್ನೆಸ್ಟ್ ವುಡ್ಡು ವ್ಯವಸ್ಥಾಪಕ ಕಾರ್ಯದರ್ಶಿಯಾಗಿದ್ದರು. ಇದನ್ನೆಲ್ಲ ವಿಶ್ವಾದ್ಯಂತ ಪ್ರಚಾರ ಮಾಡಿದರು. ಪ್ರಚಾರ ಮಾಡಿದಾಗ ಸುಮಾರು 16,000 ಸದಸ್ಯರಾದರು ಅಷ್ಟಕ್ಕೆ. 1928ಕ್ಕೆ 11ರಿಂದ 28 ಅಂದರೆ 17 ವರ್ಷಕ್ಕೆ ಸುಮಾರು 45,000 ಮೆಂಬರ್ಸ್ ಆದರು. ಅದರ ಜೊತೆಗೆ ಬೇಜಾನು ಭೌತಿಕವಾಗ ಸಹಾಯ ಬಂತು. ಬೇಜಾರು ದುಡ್ಡೆಲ್ಲ ಕೊಟ್ಟರು, ಆಸ್ತಿ ಕೊಟ್ಟರು. ಸುಮಾರು 15,000 ಎಕರೆ ಜಮೀನು ಕೊಟ್ಟರು ಹಾಲೆಂಡಲ್ಲಿ. ಇದೆಲ್ಲನೂ ನಡೆದರು. ಆ ತರಹ ಆದಾಗ ಸುಮಾರು 17 ವರ್ಷ ಅದನ್ನು ನಡೆಸಿದಾಗ 3/8/1929 ಹಾಲೆಂಡ್ನಲ್ಲಿ ಒಮನ್ನಲ್ಲಿ ಸಾವಿರಾರು ಪ್ರತಿನಿಧಿಗಳು ಸೇರಿದಾಗ ಆ ಶತಪುರುಷನ ಪ್ರವಚನಕ್ಕೆ ಉತ್ಸಾಹ, ಕುತೂಹಲ, ಆತಂಕ, ಆಸೆಗಳಿಂದ ಕಾದು ಕುಳಿತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಬೆಸೆಂಟ್ರು ಇದ್ದಾರೆ, ಅಲ್ಲಿ ಹಲವಾರು ಗಣ್ಯರಿದ್ದಾರೆ. ಪ್ರತ್ಯೇಕ ಆಕಾಶವಾಣಿ ಮಾಡಿದ್ದಾರೆ. ಜಗತ್ ಪತ್ರಿಕೆಗಳೆಲ್ಲ ಕಾಯ್ತಾ ಇದೆ ಆ ಪ್ರಸಾರ ಮಾಡರು. ಯಾಕೆ ಅಂದರೆ ಥಿಯಾಸಫಿನವರು ಮೊದಲೇ ಹೇಳಿದರು ವಿಶ್ವಗುರು ಆಗ್ತಾರೆ ಅಂತ. ಆ ವಿಶ್ವಗುರು ಹೇಗೆ ಏನು ಅನ್ನೋದನ್ನು ಒಂದು ಗಮನ ಇಟ್ಟುಕೊಂಡು ಜನ ಕಾಯ್ತಾಯಿದ್ದರು. ಈ ಸಾಕಿ ಸಲಹಿದ ತಾಯಿಯಂತೆ ಪ್ರೀತಿಯಿಂದ ಇದ್ದ ಅನಿಬೆಸೆಂಟ್ರ ಸಮ್ಮುಖದಲ್ಲಿ ಆರ್ಡರ್ ಆಫ್ ದಿ ಸ್ಟಾರ್ ಇನ್ ದಿ ಈಸ್ಟ್ ವಿಸರ್ಜಿಸುವ ತನ್ನ ಐತಿಹಾಸಿಕ ನಿರ್ಧಾರವನ್ನು ಘೋಷಿಸಿದರು. ಐತಿಹಾಸಿಕ ಘೋಷಣೆ ಮಾಡಿದರು, ಹಿಸ್ಟಾರಿಕಲ್ ನಿರ್ಧಾರ. ಅಂತಹ ನಿರ್ಧಾರ ಯಾಕೆ ಘೋಷಿಸಿದ್ರು ಏನು ಅಂತ ಎಲ್ಲರಿಗೂ ಆಶ್ಚರ್ಯ ಆಯಿತು. ಏನಪ್ಪ ಇಷ್ಟೆಲ್ಲನೂ ಸಾಕಿ ಸಲಹಿ ಎಲ್ಲ ಮಾಡಿ ವಿಶ್ವಗುರು ಆಗ್ತಾನೆ ಅಂತ ಹೇಳಿ ಎಲ್ಲ ಮಾಡಿ ಈ ತರಹ ಮಾಡಿದಾಗ ಯಾರಿಗೂ ಗೊತ್ತಿಲ್ದಿರ, ಯಾರಿಗೂ ಹೇಳೇ ಇಲ್ಲ ನಾನು ಈ ಥರ ವಿಸರ್ಜನೆ ಮಾಡ್ತೀನಿ ಅಂತ. ಅಂತಹ ಸಂದರ್ಭದಲ್ಲಿ ಈ ತರಹ ವಿಸರ್ಜನೆ ಮಾಡಿದಾಗ ಕೆಲವರಿಗೆ ಬಹಳ ವ್ಯಸನ ಆಯಿತು, ಏನಪ್ಪ ದುಃಖ ಆಯಿತು. ಕೆಲವರಿಗೆ ಸಂತೋಷ ಆಗಿರ್ಬೋದು ಅಂತ ಅವರೇ ಹೇಳ್ತಾರೆ. ಆದರೆ ಸಂತೋಷ ಏನೂ ಆಗಿರಲ್ಲ. ಆದರೂ ಕೂಡ ಅವ್ರ ವರ್ಷ ಆ ಥರ ಇರುತ್ತೆ. ಇದು ಅನಿವಾರ್ಯ ಅಂತ ಹೇಳಿದರು. ಯಾಕೆ ಇದು ಅನಿವಾರ್ಯ ಅಂತ ಅಂದಾಗ ಅವರು ಹೇಳ್ತಾರೆ, ಕಾರಣ ನಾನೀಗ ವಿವರಿಸುತ್ತೇನೆ ಅಂತ ಹೇಳಿ ಅವರು ಹೇಳ್ತಾರೆ. ಸತ್ಯವು ಮಾರ್ಗರಹಿತವಾಗಿದೆ. ಸತ್ಯಕ್ಕೆ ಯಾವುದೂ ಮಾರ್ಗ ಇಲ್ಲ, ಮಾರ್ಗರಹಿತವಾಗಿದೆ. ಯಾವ ಸಂಸ್ಥೆಯೂ ಯಾವ ನಂಬಿಕೆಯೂ ನಮ್ಮನ್ನು ಸತ್ಯಕ್ಕೆ ಒಯ್ಯಲಾರದು. ಯಾವುದೂ ನಮ್ಮನ್ನು ಸತ್ಯಕ್ಕೆ ಕರ್ಕೊಂಡು ಹೋಗೋಕ್ಕಲ್ಲ. ನನಗೆ ಯಾರೂ ಶಿಷ್ಯರಿಲ್ಲ. ಗುರುಗಳು ಸತ್ಯವನ್ನು ಪತಿತಗೊಳಿಸುತ್ತಾರೆ. ಅಂದರೆ ಗುರುಗಳು ಅಂತ ನಾವು ಹೋದರೆ ಅವರ ಹತ್ರ ಅವರು ಪತಿತ ಮಾಡ್ತಾರೆ, ನಮ್ಮನ್ನು ಕೆಳಗಡೆ ತಳ್ತಾರೆ, ಏನೋ ಮೋಸ ಗೀಸ ಇವೆಲ್ಲ ಮಾಡ್ತಾರೆ. ಯಾರೂ ಗುರುಗಳಿಲ್ಲ. ಸತ್ಯವು ನಿಮ್ಮೊಳಗೇ ಇದೆ. ನೋಡಿ, ಇದನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಅವರ ವಿವರಣೆ ಈಗಿದೆ. ಆರ್ಡರ್ ಆಫ್ ದಿ ಸ್ಟಾರ್ ಇನ್ ದಿ ಈಸ್ಟ್ ಯಾಕೆ ವಿಸರ್ಜನೆ ಮಾಡಿದರು ಅಂತ ಹೇಳೋದಕ್ಕೆ ಅವರು ಹೇಳ್ತಾರೆ, ಸತ್ಯವು ಮಾರ್ಗರಹಿತವಾಗಿದೆ. ಮಾರ್ಗರಹಿತ ಅಂತಂದರೆ ಮಾರ್ಗ ಇಲ್ಲ ಸತ್ಯಕ್ಕೆ. ಯಾವ ಸಂಸ್ಥೆಯೂ ಯಾವ ನಂಬಿಕೆಯೂ ನಮ್ಮನ್ನು ಸತ್ಯಕ್ಕೆ ಒಯ್ಯಲಾರದು. ಸತ್ಯದ ಕಡೆ ನಮ್ಮನ್ನು ಯಾರೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ನನಗೆ ಯಾರೂ ಶಿಷ್ಯರಿಲ್ಲ. ಗುರುಗಳು ಸತ್ಯವನ್ನು ಪತಿತಗೊಳಿಸುತ್ತಾರೆ. ಸತ್ಯವು ನಿಮ್ಮೊಳಗೇ ಇದೆ. ಸತ್ಯ ನಿಮ್ಮೊಳಗೇ ಇದೆ, ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಇಷ್ಟನ್ನು ಹೇಳ್ತಾರೆ. ಆದರೆ ಗುರು ಇಲ್ವಾ? ಇದ್ದಾರೆ. ಅದನ್ನು ಅವರು ಹೇಳ್ತಾರೆ, ನಮ್ಮಲ್ಲಿರುವ ಮನಸ್ಸನ್ನು ಶುದ್ಧಿ ಮಾಡಿದಾಗ, ಅಂದರೆ ನೈರ್ಮಲ್ಯಕ್ಕೆ ಮನಸ್ಸು ತಂದಾಗ ಸತ್ಯ ಗೋಚರವಾಗುತ್ತದೆ. ಜೀವಾತ್ಮನಿಗೆ ಮಾಯೆ ಮುಚ್ಚಿದೆ. ನಮ್ಮ ಜೀವಾತ್ಮನಿಗೆ ಏನಾಗಿದೆ? ಮಾಯೆ ಮುಚ್ಕೊಂಡಿದೆ. ಸತ್ಯ ಗೋಚರವಾಗ್ತಾ ಇಲ್ಲ ಅಂತ ಇಷ್ಟನ್ನು ಹೇಳ್ತಾ ಇದನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ದೀಕ್ಷಾ ಕಾರ್ಯದ ಬಗ್ಗೆ ಬರೋಣ. ಅವರಿಗೆ 1909 ಡಿಸೆಂಬರ್ 1ರಂದು JK ಮತ್ತು ನಿತ್ಯಾನಂದನ ಗುಪ್ತಶಾಲೆಗೆ ಬೆಸೆಂಟ್ರು ಸೇರಿಸಿದರು. 11/1/1910ರಂದು ಶಂಬಳದಲ್ಲಿ JK ಅವರಿಗೆ 1ನೇ ದೀಕ್ಷೆ ಆಯಿತು. ಆ 1ನೇ ದೀಕ್ಷೆ ಎಷ್ಟು ಹೊತ್ತು ಹಿಡಿಸ್ತು ಅಂತಂದರೆ 36 ಗಂಟೆಗಳ ಕಾಲ ಹಿಡಿಸ್ತು. ಆವಾಗ
ಜ್ವಾಲ್ಕೋಳರು ಮತ್ತು ಕೆ ಎಚ್ ರವರು ಜೊತೆಯಲ್ಲಿದ್ದರು. 1/5/1912 ಹುಣ್ಣಿಮೆ ದಿನ 2ನೇ ದೀಕ್ಷೆ ಆಯಿತು. ಅದು ಒಂದು. ಇನ್ನೂ ಕೆಲವು ದೀಕ್ಷೆಗಳು ವಜೈನಲ್ಲಿ ಮೆಣಸಿನ ಮರದ ಕೆಳಗಡೆ ನಡೀತೆಂದು ತಿಳಿಸಿರುತ್ತಾರೆ. ಇದೆಲ್ಲ ವಿವರವಾಗಿ ಹೇಳೋದಕ್ಕೆ ಕಷ್ಟ ಇದೆ, ಟೈಮ್ ಇಲ್ಲ. ಇದೆಲ್ಲನೂ ಸಂದರ್ಭ ಬಂದಾಗ ಇನ್ನು ಮುಂದಕ್ಕೆ ನೋಡೋಣ. 1924 ಏಪ್ರಿಲ್ 11 ನೋಡಿ, 24 ಆಗ 1ನೇ ದೀಕ್ಷೆ ಯಾವಾಗಿದ್ದೆವೋ 10ಕ್ಕೆ, 24 ಅಂದರೆ 14 ವರ್ಷಕ್ಕೆ ಅವರಿಗೆ ಸುಮಾರು 4 ದೀಕ್ಷೆನೂ ಆಯಿತು. ಅಂತಹ ಸಂದರ್ಭದಲ್ಲಿ ಬುದ್ಧರು ಕಾಣಿಸ್ಕೊಳ್ತಾರೆ. ಆ ಬುದ್ಧರು ಒಂದು ಮಾತು ಹೇಳ್ತಾರೆ ಅವರಿಗೆ, JK ಅವರಿಗೆ. ಆ ಕಾಣಿಸ್ಕೊಂಡು ಹೇಳುವಂತಹ ಮಾತನ್ನು ಇಲ್ಲಿ ಹೇಳ್ತಿದೆ. ವಿಕಾಸದಲ್ಲಿ ಅನೇಕ ಘಟ್ಟಗಳಿದ್ದು ಪ್ರತಿ ಘಟ್ಟವೂ ಪ್ರಯೋಗವೆಂದು, ಇದಕ್ಕಾಗಿ ಧೈರ್ಯಶಾಲಿಗಳಾಗಿರಬೇಕೆಂದು, ಜನ ಜಂಗಲಿಯಿಂದ ದೂರ ಎಂದು, ಸದ್ಯಕ್ಕೆ ಹೊರಕ್ಕೆ ಹೋಗಬಾರದೆಂದು, ಶರೀರವನ್ನು ಶುದ್ಧ ಗಾಳಿಯ ಆಹಾರಗಳಿಂದ ವ್ಯಾಯಾಮಗಳಿಂದ ಶುದ್ಧಗೊಳಿಸಲು ತಿಳಿಸಲಾಯಿತು. ಬುದ್ಧರೇ ಹೇಳ್ತಾರೆ JK ಅವರಿಗೆ ಈ ಭಾಷೆಗಳು. ಇವನ್ನೆಲ್ಲ ಎಷ್ಟು ಶಕ್ತಿಯುತವಾಗಿದ್ದರೆ ಬುದ್ಧರು ಅವರಿಗೆ ಕಾಣಿಸ್ಕೊಂಡು ಈ ಧೈರ್ಯ ಕೊಡಬೇಕು ಅಂತ ಇದ್ದರೆ ಎಷ್ಟು ಅವರಿಗೆ ಶಕ್ತಿ ಇರಬೇಕು JK ಅವರಿಗೆ, ಅದನ್ನು ನಾವು ತಿಳಿಬೇಕು. ಇದಕ್ಕೆ ಇವರು ಹೇಳ್ತಾರೆ, ಲೆಡ್ಬೀಟ್ರು ಬೆಸೆಂಟ್ರು ಒಂದು ಮಾತು ಹೇಳ್ತಾರೆ. ದಿವ್ಯ ದೃಷ್ಟಿ ಸಂಶೋಧನೆಯಿಂದ ಈ ಪ್ರಕ್ರಿಯೆ ಪ್ರತಿ ಅಣುವಿನ ಸುರಳಿಗಳ ಒತ್ತಡವಾಗಿತ್ತು. ನೋಡಿ, ಈ ತರಹ ಕಷ್ಟ ಯಾಕೆ ಬರುತ್ತೆ ಅಂತ ಅಂದಾಗ ಅವರಿಗೆ ಒಂದು ದೀಕ್ಷೆಗಳಾದಾಗ ಮೈಯೆಲ್ಲ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ, ಒಂಥರ ನರಗಳೆಲ್ಲ ಎಳ್ಕೊಂಡಾದಂಗೆ ಆಗುತ್ತೆ, ಹೇಳೋಕ್ಕಾಗಲ್ಲ, ಎದ್ದೇಳೋಕ್ಕಾಗಲ್ಲ. ಆದರೆ ಯಾರೂ ಮುಟ್ಟಬಾರ್ದು, ಏನೂ ಮಾಡಬಾರ್ದು. ಅಂತಹ ಸಂದರ್ಭದಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಕಷ್ಟ ಅನುಭವಿಸಿದಾಗ ಬುದ್ಧರು ಈ ಧೈರ್ಯ ಕೊಡ್ತಾರೆ. ಆದರೂ ಕೂಡ ಅದರ ಯಾಕೆ ಆಗುತ್ತೆ ಅನ್ನೋದನ್ನು ಲೆಡ್ಬೀಟ್ರು ಮತ್ತು ಬೆಸೆಂಟ್ರು ದಿವ್ಯ ದೃಷ್ಟಿಯಿಂದ ನೋಡಿ ಹೇಳ್ತಾರೆ. ಅಣುಗಳ ಸುರಳಿಗಳ ಒತ್ತಡವಾಗಿತ್ತು. ಪ್ರತಿಯೊಂದು ಶರೀರನೂ ಅಣುಗಳಿಂದ ಕೂಡಿದೆ. ನಮ್ಮ ಶರೀರಗಳು ಕೂಡ ಅಣುಗಳಿಂದ ಕೂಡಿದೆ. ಅಣುಗಳಿಂದ ಕೂಡಿರಬೇಕಾದ್ರೆ ಪ್ರತಿ ಅಣುವಿಗೂ ಒಂದು ಸುರುಳಿ ಇದೆ. ಸುರುಳಿ ಅಂತಂದಾಗ 4 ಲೈನು 3 ಲೈನು ಈ ಥರ. ನಮ್ಮಲ್ಲೇ ಈಗೆಲ್ಲ 3 ಲೈನು 4 ಲೈನ್ ಸುರುಳಿಗಳಿರೋದು. ಅಂತಹ ಸುರುಳಿಗಳು ಈಗ ಆ ಪ್ರಜ್ಞೆ ವಿಕಾಸವಾದಾಗ 6-7 ಹೋಗಬೇಕು. ಆ 6-7ಕ್ಕೆ ಹೋಗಬೇಕಾದ್ರೆ ಆ ಸುರುಳಿಗಳೆಲ್ಲ ಚೇಂಜ್ ಆಗುತ್ತೆ. ಆ ಚೇಂಜ್ ಆದಾಗ ನರಗಳು ಚೇಂಜ್ ಆಗುತ್ತೆ. ಆ ನರಗಳು ಕಷ್ಟ ಆಗುತ್ತೆ. ಅದನ್ನೇ ಅವರು ಹೇಳ್ತಾರೆ, ಈ ಪ್ರಕ್ರಿಯೆ ಪ್ರತಿ ಅಣುವಿನ ಸುರುಳಿಗಳ ಒತ್ತಡವಾಗಿತ್ತು ಅಂತ ಹೇಳ್ತಾರೆ. ಆ ತರಹ ಅವರು ಹೇಳ್ತಾರೆ. ಇದು ಒಂದು ಇನ್ಸ್ಟೆನ್ಸ್. ಆದರೆ ಆಮೇಲೆ ಒಂದು ಕಡೆ ಜಗದ್ಗುರು ಯಾವ ತರಹ ಅಂತ ಹೇಳೋದಕ್ಕೆ ಹೇಳ್ತೀನಿ. 28/12/1921 ವಿಶ್ವಗುರುವಿನ ಬಗ್ಗೆ ಮಾತನಾಡುತ್ತಿದ್ದರು. ಯಾರಿಗೆ ಅವರು ಬೇಕಾಗಿದೆಯೋ, ಯಾರು ಅವರನ್ನು ಇಚ್ಛಿಸುತ್ತಾರೆಯೋ, ಯಾರು ಬಡಿಗಡಿಗಾಗಿ ತವಕಿಸುತ್ತಾರೆಯೋ, ಯಾರಿಗೆ ಅನುಕಂಪ ಬೇಕಿದೆಯೋ, ಯಾರು ಸಂತೋಷವನ್ನು ಬಯಸುತ್ತಾರೆಯೋ ಅವರಲ್ಲಿಗೆ ಅವರು ಬರುತ್ತಾರೆ. ನೋಡಿ, ಅವರು ಅಂತಂದಾಗ ಮಹಾತ್ಮರಾಗ್ಬೋದು, ದೇವರಾಗ್ಬೋದು, ಏನಾದರೂ ಆಗಲಿ ಅವರು ಬರುತ್ತಾರೆ. ಯಾರಿಗೆ ಅವರು ಬೇಕಾಗಿದೆಯೋ, ಮೈತ್ರಿಯ ಲೆಕ್ಕದಲ್ಲಿ ಅವರು ಹೇಳುವಂಥ ಮಾತುಗಳಿದು. ಯಾರು ಅವರನ್ನು ಇಚ್ಛಿಸುತ್ತಾರೆಯೋ, ಯಾರು ಬಿಡುಗಡೆಗಾಗಿ ತವಕಿಸುತ್ತಾರೆಯೋ, ಯಾರಿಗೆ ಅನುಕಂಪ ಬೇಕಿದೆಯೋ, ಯಾರು ಸಂತೋಷವನ್ನು ಬಯಸುತ್ತಾರೆಯೋ ಅವರಲ್ಲಿಗೆ ಅವರು ಬರುತ್ತಾರೆ. ನಾನು ಸುಧಾರಣೆಗಾಗಿ ಬರುತ್ತೇನೆಯೇ ಹೊರತು ನಾಶಪಡಿಸಲು ಬರೋದಿಲ್ಲ. ಆ ತರಹ ಮಾತು ಹೇಳ್ತಾರೆ. ಹೀಗೆ ಹೇಳಿದ ನಂತರ ಅವರ ಧ್ವನಿಯು ಪೂರ್ತಿ ಬದಲಾಗಿ ಜೋರಾಗಿ ಗಂಟೆಯ ಶಬ್ದದಂತೆ ಘೋಷಿಸಿದರು. ಈ ಮಾತುಗಳು ಹೇಗೆ ಹೇಳಿದರು ಅಂತಂದರೆ, ಜೋರಾಗಿ ಅವರ ಧ್ವನಿ ಪೂರ್ತಿ ಬದಲಾಗಿ ಗಂಟೆಯ ಶಬ್ದದಂತೆ ಘೋಷಿಸಿದರು. ಆಗ ಹತ್ತಿರದಲ್ಲಿದ್ದ ಬೆಸೆಂಟ್ರು ಮತ್ತು ಲೆಡ್ಬೀಟ್ರು ಸೋದರ ಜೀನ್ರಾಜ್ ದಾಸರು ಮುಂತಾದವರು ಗಮನಿಸುತ್ತಿದ್ದರು. ಆ ತರಹ ಗಮನಿಸ್ತಾ ಇದ್ದಾಗ ಆಗ ಅವರಿಗೆ ಎಲ್ಲರಿಗೂ ಗೊತ್ತಾಯಿತು,
ಮೈತ್ರೇಯರು ಇವರ ದೇಹವನ್ನು ಉಪಯೋಗಿಸ್ಕೊಂಡು ಈ ಮಾತುಗಳು ಮಾತಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಯಿತು. ಅಂತಹ ಸಂದರ್ಭದಲ್ಲಿ ಜಗದ್ಗುರು ಅಂತಿಮವಾಗಿ ಕೃಷ್ಣರವರನ್ನು ಅಂಗೀಕರಿಸಿದ ಬಗ್ಗೆ ಅವರಿಗೆ ಅರಿವಾಯಿತು, ಇವರಿಗೆ ಅರಿವಾಯಿತು, ಬೆಸೆಂಟ್ರಿಗೂ ಲೆಡ್ಬೀಟ್ರಿಗೂ ಜೀನರಾದಾಸರಿಗೂ. ಅದಕ್ಕಾಗಿ 14/1/1927 ಅನ್ನಿಬೆಸೆಂಟ್ರು ಜಗದ್ಗುರು JK ಮೂಲಕ ಪ್ರಕಟವಾಗಿರೋದಾಗಿ ಅಮೇರಿಕಾ ಅಸೋಸಿಯೇಟೆಡ್ ಪ್ರೆಸ್ಗೆ ಹೇಳಿಕೆ ಕೊಟ್ಟರು. ಅವ್ರು ಹೇಳಿಕೆ ಕೊಡಬೇಕಾದ್ರೆ ಅವ್ರಿಗೆ ಎಲ್ಲ ಗೊತ್ತಿದ್ದಾದ ಮೇಲೇ ಹೇಳಿಕೆ ಕೊಡುವಂಥದ್ದು. ಆ ತರಹ ಅವರು ಇವರ ಮೂಲಕ ಉಪಯೋಗಿಸ್ಕೊಂಡು ಬೋಧನೆ ಕೊಟ್ಟಿದ್ದಾರೆ ಅಂತ ಹೇಳಿಕೆ ಕೊಡಬೇಕಾದ್ರೆ ಬೆಸೆಂಟ್ರು ಕೂಡ ಆ ಹೇಳಿಕೆ ಪ್ರೆಸ್ಸಿಗೆ ಕೊಡಬೇಕಾದ್ರೆ ಸತ್ಯ ಅಂತ ನಾವು ನಂಬಬೇಕು. ಮುಂದೆ ಒಂದು ಸಂದರ್ಭದಲ್ಲಿ ವಾರಣಾಸಿಯಲ್ಲಿ JK ಅವರನ್ನ ಮೈತ್ರಿ ದೇವ ತನ್ನ ಅವತಾರಕ್ಕಾಗಿ ತಮ್ಮ ದೇಹವನ್ನು ಆಯ್ಕೆ ಮಾಡಿಕೊಂಡಿರುವಂತ ಕೇಳಿದಾಗ ಅವರು ಹೇಳ್ತಾರೆ, ಅವ್ರನ್ನ ಕೇಳ್ತಾರೆ ಜನ, ಏನಪ್ಪ ನಿನ್ನ ದೇಹ ಮೈತ್ರಿ ಉಪಯೋಗಿಸ್ಕೊಂಡ್ರ ಹೇಗೆ ಅಂತ ಕೇಳಿದಾಗ, ನಿಜಕ್ಕೂ ತತ್ವಸಾರ ಮಾತ್ರ ಪ್ರಕಟಣೆಗೊಳ್ಳುತ್ತದೆ ಎಂದು ಪ್ರತಿಕ್ರಿಯಿಸಿದರು. ಬರೀ ಟೀಚಿಂಗ್ಸ್ ಮಾತ್ರ ಹೇಳ್ತಾರೆ ಮೈತ್ರಿಯರು ನನ್ನ ಮೂಲಕ ಅಂತ ಹೇಳಿ ಸುಮ್ಮನಾಗ್ಬಿಟ್ರು. ಇವೆಲ್ಲ JK ಅವರ ಮಾತುಗಳು. ಇದಾದ ಮೇಲೆ ಅವರು JK ಅವರ ಮಾತುಗಳನ್ನ ಕೆಲವರು ಯಾವ ತರಹ ಹೇಳ್ತಾರೆ ಏನು ಅನ್ನೋದನ್ನು ಹೇಳ್ತಾನೆ. ಕೇಳುವಂಥವರು, ಕೇಳಿದ್ದನ್ನು ಅರಿತು ಬದುಕುವಂಥವರು, ಸದಾ ಚಿಂತನ ಕಡೆಗೆ ಮುಖ ಮಾಡಿರೋರು ಕೇವಲ 5 ಜನ ಇದ್ದರೆ ಸಾಕು ಅಂತ ಹೇಳ್ತಾರೆ. ನಾವೆಲ್ಲ ಎಷ್ಟಿದ್ದೀವಿ, ಹೇಗಿದ್ದೀವಿ ಅನ್ನೋದನ್ನು ನಾವು ಗಮನಿಸಬೇಕು. ಕೇಳುವವರು, ಕೇಳಿದ್ದನ್ನು ಅರಿತು ಬದುಕುವಂಥವರು, ಸದಾ ಚಿರಂತನ ಕಡೆಗೆ ಮುಖ ಮಾಡಿರುವವರು ಕೇವಲ 5 ಜನ ಇದ್ದರೆ ಸಾಕು ಅಂತ ಹೇಳ್ತಾರೆ. ಒಂದು ಸಂದರ್ಭದಲ್ಲಿ ಒಂದು ಸಂಜೆ ಭಗವಾನ್ ಬುದ್ಧರು ಬಳಿ ನಿಂತು ತಿಳಿಸಿದ್ರಂತೆ, JK ಅವರು ತಮ್ಮ ಅಹಮ್ಮನ್ನು ಹಳೆಯ ಜೆಂಟ್ಲ್ಮೆನ್ ಎಂದು ಸಂಬೋಧಿಸುತ್ತಾರೆ. ಪ್ರತಿಯೊಬ್ಬರಲ್ಲೂ ಒಂದು ಅಹಂ ಇತ್ತು, ಅವರಲ್ಲೂ ಇಲ್ಲ ಅಂತಲ್ಲ, ನನ್ನ ಹತ್ರ ಅದು ಇತ್ತು, ಅದು ಹಳೆಯ ಜೆಂಟ್ಲ್ಮೆನ್ನು, ಅವನು ಹೊರಟೋದ ಅಂತ ಹೇಳ್ತಾರೆ. ಆ ತರಹ ಬುದ್ಧರಿಗೆ ಆ ತರಹ ಒಂದು ಭಾಷೆ ಕೊಡ್ತಾರಂತೆ ಒಂದೊಂದು ಸರ್ತಿ. ಆ ತರಹ ಹೇಳ್ತಾರೆ, ತಮ್ಮ ಅಹಮ್ಮನ್ನು ಹಳೆಯ ಜೆಂಟ್ಲ್ಮೆನ್ ಎಂದು ಸಂಬೋಧಿಸುತ್ತಿದ್ದರು. 13/11/1925 ವಜೈನಲ್ಲಿ ತಮ್ಮ ನಿತ್ಯಾನಂದ ಮರಣ ಹೊಂದಿದಾಗ ಮನಸ್ಸು ಸ್ವಲ್ಪ ಛಿದ್ರವಾಯಿತೆಂದು ತಿಳಿಸಿದರು. ಅಷ್ಟು ಬೆಳೆದಂಥವ್ರಿಗೂ ಕೂಡ ತಮ್ಮ ಜೊತೆಯಲ್ಲಿದ್ದಂಥವರು ಮರಣ ಹೊಂದಿದಾಗ ಏನೋ ಒಂಥರ ದುಃಖವೂ ಆಯಿತು. ಇವರೇನು ಈಗಲೇ ಅಲ್ಲ, ಚಂದ್ರಗೋಳದಿಂದ ಜೊತೆಯಲ್ಲಿ ಬಂದಂಥವರು ನಿತ್ಯಾನಂದ. ಆ ಥರದಲ್ಲಿ ಇದ್ದಂಥವರು. ನಾನು ಚಿಕ್ಕಂದಿನಲ್ಲಿ ಶ್ರೀಕೃಷ್ಣನನ್ನು ಕಾಣುತ್ತಿದ್ದೆ. ಹಾಗೆಯೇ ಲೆಡ್ಬೀಟ್ರ್ ಭೇಟಿಯಾದ ಮೇಲೆ ಕುತುಮಿಗಳನ್ನು ಮತ್ತು ಮಹಾತ್ಮ ಮೌರ್ಯರನ್ನು ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಕಡೆಗೆ ಸನತ್ ಕುಮಾರನ್ನು ನೋಡಿದ್ದೀನಿ ಅಂತ ಹೇಳ್ತಾರೆ. ಆ ತರಹ ಹೇಳ್ತಾರೆ. ಅದಕ್ಕೆ ಒಂದು ಹೇಳ್ತಾರೆ, ಹಲ್ಡಾಸ್ ಹಾಕ್ಸ್ಲೆ ಅನ್ನೋರ ಮಾತು JK ಅವರ ಬಗ್ಗೆ ಅವರು ಏನು ಹೇಳ್ತಾರೆ ಅಂತಂದರೆ, JK ಅವರ ಮಾತುಗಳು ಕೇಳೋದು ಅಂದರೆ ಬುದ್ಧನ ಪ್ರವಚನವನ್ನು ಕೇಳಿದಂತೆ. ಬುದ್ಧನ ಪ್ರವಚನ ಯಾವ ತರಹ ಇರುತ್ತೋ ಆ ತರಹ ಇರುತ್ತೆ JK ಅವರ ಮಾತುಗಳು ಅಂತ ಹೇಳ್ತಾರೆ. ಜಗದ್ಗುರುವು ಹಲವು ಸಲ ತನ್ನನ್ನು ಉಪಕರಣದಂತೆ ಬಳಸಿಕೊಂಡಿದ್ದಾಗಿ ಎಮಿಲಿಯವರಿಗೆ ತಿಳಿಸಿದರು. ಎಮಿಲಿ ಅಂತ ಜೊತೆಯಲ್ಲಿದ್ದಂಥವರು ಅವರು ಹೇಳ್ತಾರೆ, ಜಗದ್ಗುರುವು ಹಲವು ಸಲ ತನ್ನನ್ನು ಉಪಕರಣದಂತೆ ಬಳಸಿಕೊಂಡಿದ್ದಾಗಿ ಎಮಿಲಿಗೆ ತಿಳಿಸಿದರು. ಒಮ್ಮೆ JK ಅವರು, ಜನರು ಒಂಟಿಯಾಗಿರೋದರಿಂದ ವಿವಾಹವಾಗುತ್ತಾರೆ, ಆದರೆ ನಾನು ಎಂದಿಗೂ ಒಂಟಿಯಾಗಿಲ್ಲ ಅಂತ ಹೇಳ್ತಾರೆ. ಆ ತರಹ ಅವ್ರು ಹೇಳ್ತಾರೆ. ಕೆಲವರು ಕ್ವಶನ್ಸ್ ಕೇಳ್ತಾರೆ, ನೀವು ಯಾಕೆ ವಿವಾಹವಾಗಲಿಲ್ಲ ಹಾಗೆ ಹೀಗೆ ಅಂತ ಕೇಳಿದಾಗ ಅವರು ಹೇಳುವಂತಹ ಮಾತು, ಅವರು ಹೇಳ್ತಾರೆ, ಜನರು ಒಂಟಿಯಾಗಿರೋದರಿಂದ ವಿವಾಹವಾಗ್ತಾರೆ, ಆದರೆ ನಾನು ಎಂದಿಗೂ ಒಂಟಿಯಾಗಿಲ್ಲ, ಒಬ್ಬಂಟಿಗಲ್ಲ. JK ಅವರನ್ನು ಮಾನವತೆಯ ಪೂರ್ಣತ್ವ ಹೊಂದಿದ ಪುಷ್ಪ ಎಂದರು. ಮಾನವತೆಯ ಪೂರ್ಣತ್ವ ಹೊಂದಿದ ಪುಷ್ಪ ಎಂದರು. ಇವೆಲ್ಲವೂ JK ಅವರ
ಮಾತುಗಳು. ಇನ್ನು ಹೇಳಬೇಕಾದ್ರೆ ಜೆ ಕೆ ಅವರಿಗೆಲ್ಲ ದಿವ್ಯ ದೃಷ್ಟಿ ಇತ್ತು. ಆ ದಿವ್ಯ ದೃಷ್ಟಿಯಲ್ಲಿ ಕೆಲವು ಪವಾಡಗಳನ್ನೆಲ್ಲ ತೋರಿಸಿದರು. ಆ ಪವಾಡಗಳನ್ನೆಲ್ಲ ತೋರಿಸ್ಬೇಕಾದ್ರೆ ಅವರಿಗೆ ಒಂದು ಸತಿ ನೀವು ಇದರಲ್ಲಿ ಹೋಗಿರಬೇಕು, ಕಾಶಿಗೆ ಹೋದಾಗ ರಾಜ್ಘಾಟ್ಗೆ ಯಾರನ್ನ ಹೋಗಿದ್ದಾರಾ? ರಾಜ್ಘಾಟ್ಗೆ, ಹಾಂ, ರಾಜ್ಘಾಟ್, ಜೆ ಕೆ ಅವರ್ ಫೌಂಡೇಶನ್ ರಾಜ್ಘಾಟ್ ಅಂತ. ಜೆ ಕೆ ಅಲ್ಲಿ ಹೋದರೆ ಅಲ್ಲಿ ಕೃಷ್ಣ ಅಂತ ಅವರೇ ಅಲ್ಲಿ ಲೀಡ್ರು ಆ ಸ್ಕೂಲ್ಗಳಿಗೆಲ್ಲ. ಅವ್ರಿಗೂ ಇವ್ರಿಗೂ ಫ್ರೆಂಡ್ಶಿಪ್ ಮೊದಲಿಂದ. ಆ ತರಹ ಆ ಕೃಷ್ಣ ಅವರು ಜೊತೆಯಲ್ಲಿ ಹೋಗ್ತಾ ಇರ್ತಾರೆ. ಒಂದು ಸರ್ತಿ ಆ ಕೃಷ್ಣ ಜೊತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಮಾವಿನ ತೋಪು ಒಂದು ಬರುತ್ತೆ. ಮಾವಿನ ತೋಪು ಒಂದು ಬಂದಾಗ ಆ ಮಾವಿನ ತೋಪಲ್ಲಿ ಅದನ್ನು ತೋರಿಸ್ಬಿಟ್ಟು, ಈ ಮರಗಳು ಯಾವ ಕಾಯಿ ಬಿಡ್ತಾ ಇಲ್ಲ, ಇದನ್ನು ಮುಂದಿನ ವರ್ಷ ತೆಗೆದುಬಿಡೋಣ ಅಂತಿದ್ದೀನಿ ಅಂತ ಹೇಳ್ತಾರೆ. ಅದು ಕೃಷ್ಣ, ಅವ್ರ ಹೆಸರು ಕೃಷ್ಣನೇ, ಪಿ ಕೃಷ್ಣ ಅಂತ. ಅವರು ತೆಗೆದುಬಿಡೋಣ ಅಂತಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಜೆ ಕೆ ಅವರು ಇರು ಸ್ವಲ್ಪ ಅಂತ ಹೇಳಿ ಒಂದೊಂದು ಮರವನ್ನು ಮುಟ್ಟಿ, ನೋಡಪ್ಪ ಈ ನಿಮ್ಮನ್ನು ತೆಗೆದುಬಿಡ್ತಾರಂತೆ, ಕೊಯ್ದಾಕ್ಬಿಡ್ತಾರಂತೆ, ಈ ತರಹ ಮಾಡಿದರೆ ನೀವು ಕಾಯಿ ಏನು ಬಿಡ್ತಾ ಇಲ್ವಂತೆ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಪ್ರತಿಯೊಂದು ಮರನೂ ಮುಟ್ಟಿ ಈ ತರಹ ಮಾಡಿದ ಆದಮೇಲೆ 6 ತಿಂಗಳಿಗೆ ಪೂರ್ತಿ ಮರಗಳೆಲ್ಲನೂ ಪೂರ್ತಿ ಕಾಯಿಗಳು ಬಿಡ್ತಂತೆ. ಅಷ್ಟು ಶಕ್ತಿ ಜೆ ಕೆ ಅವ್ರಿಗಿತ್ತು ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಂತಹ ಆ ದೈವ ಶಕ್ತಿ ಇತ್ತು ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು ನಾವು. ಆ ತರಹ ಇನ್ನೂ ಜಾಸ್ತಿ ಇದೆ. ಕೆಲವರಿಗೆ ಇಂಗ್ಲೆಂಡ್ನಲ್ಲಿ ರಕ್ತದ ಕ್ಯಾನ್ಸರಿಂದ ಬದುಕಿಸಿದರು. ಕೆಲವರಿಗೆ ವಿಮಲಾ ಠಾಕೂರ್ ಅನ್ನೋರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಅವರಿಗೆ ಕಿವಿ ಕೇಳಿಸೋ ತರಹ ಮಾಡಿದರು. ಈ ಪಿ ಕೃಷ್ಣ ಅಂತ ಹೇಳಿದ್ನಲ್ಲ, ಅವರ 2 ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳು ಒಬ್ರಿಗೆ ಮದುವೆ ಫಿಕ್ಸ್ ಆಗಿತ್ತು. ಇವರು ನೋಡಿದ ಮೇಲೆ, ನೀನು ಬೇಗ ಮದುವೆ ಮಾಡ್ಕೋಬೇಡ ಈಗ ಅಂತ ಹೇಳಿದ್ರಂತೆ. ಅವ್ರಿಗೆ ಗೊತ್ತಾಗಲಿಲ್ಲ ಯಾಕೆ ಏನು ಅಂತ, ಸುಮ್ಮನೆ ಆಗಿಬಿಟ್ರು. ಆಮೇಲೆ ಒಂದು 2-3 ದಿನ 4-5 ದಿನಕ್ಕೆ ಯಾರು ಮದುವೆ ಫಿಕ್ಸ್ ಆಗಿದ್ನೋ ಆ ಹುಡುಗ ತೀರ್ಕೊಂಡ. ಅಂಥ ಶಕ್ತಿ. ಇನ್ನೊಬ್ಬ ಮಗಳಿಗೆ, ನಾನು ಮುಂದಿನ ವರ್ಷ ನಿಮ್ಮನ್ನು ಒಂದು ಮಗು ಜೊತೆಯಲ್ಲಿ ನೋಡ್ತೀನಿ ಅಂತ ಹೇಳಿದ್ರು. ಮಗು ಜೊತೆಯಲ್ಲಿ ನೋಡಬೇಕಾದ್ರೆ ಹೇಗಂತ ಅಮ್ಮನಿಗೆ ಆಶ್ಚರ್ಯ ಆಯಿತು. ಆವತ್ತು ತಾನೇ ಬೆಳಗ್ಗೆ ಡಾಕ್ಟ್ರ್ ಹತ್ರ ಹೋಗಿ ಬಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು. ಈ ತರಹ ಅವರಿಗೆ ದಿವ್ಯ ದೃಷ್ಟಿ ಇದ್ದಿದ್ದನ್ನು ಭಾಳ ಚೆನ್ನಾಗಿ ಗೊತ್ತಿತ್ತು. ಆದರೆ ಅವರು ಯಾರಿಗೂ ತೋರಿಸ್ಕೊಳ್ತಾ ಇರಲಿಲ್ಲ. ಅದೇ ತರಹ ರೋಹಿತ್ ಮೆಹ್ತಾ ಅಂತ ಒಬ್ಬರು ಪಾರ್ಶ್ವವಾಯು ಇದ್ದರು. ಅವರಿಗೆ ವಾಸಿ ಆಗಿರಲಿಲ್ಲ. ಡಾಕ್ಟ್ರುಗಳು ಎಷ್ಟೋ ಜನ ನೋಡಿ ವಾಸಿ ಆಗಿರಲಿಲ್ಲ. ಅದಕ್ಕಾಗಿ ಇವರು ಸುಮ್ಮನೆ ಮೈ ತರಿಸ್ಬಿಟ್ಟು, ನೋಡಪ್ಪ ನಾಳೆಯಿಂದ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೋ ಏನು ಅಂತ ಹೇಳಿದ್ರು. ನಾಳೆ ಡಾಕ್ಟ್ರ್ ಹತ್ರ ಹೋಗ್ಬೇಕಾದ್ರೆ ಇವ್ರು ಮಾಮೂಲಿ ನಡ್ಕೊಂಡು ಹೋಗಿ ಡಾಕ್ಟ್ರ್ ಹತ್ರ ಆಯಿತು ಅಂತ ಹೇಳ್ಕೊಂಡ್ರು. ಅಷ್ಟು ಶಕ್ತಿಯುತವಾಗಿರುವಂತಹ ಅವರು ಜೆ ಕೆ ಅವರು. ಇದನ್ನು ಹೆಚ್ಚಾಗಿ ಯಾರಿಗೂ ತೋರಿಸ್ಕೊಳ್ತಾ ಇರಲಿಲ್ಲ. ಆದರೆ ಇವೆಲ್ಲನೂ ಒಂದು ಏನಮ್ಮ ಅವರ ಬೋಧನೆಗಳು ಭಾಳ ಇವೆ. ಅವ್ರ ಬೋಧನೆಗಳೆಲ್ಲ ಹೇಳಕ್ಕೆ ಹೋದರೆ ಅವ್ರು ಹೇಳ್ತಾರೆ, ಬೋಧಕನನ್ನು ಮರೆತು ಬೋಧನೆಗಳನ್ನು ಬದುಕಿಗೆ ಇರಿಸಿ ಅಂತಾರೆ. ಬೋಧಕನನ್ನು ಮರೆತು ಬಿಡು, ಯಾರು ಬೋಧನೆ ಮಾಡಿದ್ದಾರೆ ಅನ್ನೋದನ್ನು ಮರೆತುಬಿಟ್ಟು ಬೋಧನೆ ಏನು ಕೊಟ್ಟಿದ್ದಾರೋ ಅದನ್ನು ಮಾತ್ರ ನೀನು ಬದುಕಿಗೆ ಇಳಿಸ್ಕೋ ಅಂತ ಹೇಳ್ತಾರೆ. ಆ ಥರ ಗುರುವನ್ನು ಮರೆತುಬಿಡು, ಗುರು ಯಾರು ಅಂತ ಗೊತ್ತಿಲ್ಲ ನಿನಗೆ, ಯಾರನ್ನಾದರೂ ಗುರು ಮರೆತುಬಿಡು, ಗುರು ಏನು ಹೇಳಿದಾನೋ ಅದನ್ನು ಬಡಿಸ್ಕೋ ಅಂತ ಹೇಳ್ತಾರೆ. ಆದರೆ ಅವರು ಗುರುವನ್ನು ಮರಿ ಅಂತ ಹೇಳ್ತಾರೆ. ಆದರೆ ಅವರೇನು ಗುರುವನ್ನು ಮರೆತಿಲ್ಲ. ನಮ್ಮ ಕೆ.ಎಚ್. ರವರ ಗುರು ಯಾರು ಗೊತ್ತಾ? ಧ್ರುವ. ಅರ್ಥ ಮಾಡ್ಕೊಳ್ಳಿ. ಅವ್ರಿಗೂ ಒಬ್ಬ ಗುರು ಇದ್ದಾರೆ. ಕೆ.ಎಚ್. ಕುತುಂಬಿಗಳಿಗೂ ಒಂದು ಗುರು ಇದ್ದಾರೆ, ಧ್ರುವ. ಆ ತರಹ ಪ್ರತಿಯೊಬ್ಬರಿಗೂ ಒಂದು ಗುರು ಇದ್ದಾರೆ. ಆದರೆ ಅವರೆಲ್ಲರೂ ನಮ್ಮ ಉಪದೇಶಗಳನ್ನು ಗಮನಿಸಬೇಕೇ ವಿನಃ ನಾವು ಗುರು ಅಂತ ಹೋಗಿ ಅವ್ರನ್ನ ಪೂಜೆ ಮಾಡೋದಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಇಂಥವೆಲ್ಲ
ನಮ್ಮ ಥಿಯಾಸಫಿಯಲ್ಲಿ ಬಹಳ ಕಡಿಮೆ. ಒಂದು ವಿದ್ಯಾಭ್ಯಾಸಗಳಿಗೆ ಹೇಳ್ತಾರೆ ಅವರು, ಮನಸ್ಸು ಯಾವುದೇ ಯಾಂತ್ರಿಕ ರೀತಿಯ ಚಟುವಟಿಕೆಯಿಂದ ಮುಕ್ತಗೊಳಿಸಬೇಕು ಅಂತ ಹೇಳ್ತಾರೆ. ಯಾವಾಗ ನಮ್ಮಲ್ಲಿ ಸುಖಾಭಿಲಾಷೆ ಮತ್ತು ಮಾನಸಿಕ ಸುರಕ್ಷತೆ ಆಸೆಗಳು ನಿಲ್ಲುತ್ತವೆಯೋ ಆಗ ಮಾತ್ರ ಸತ್ಯ ಮತ್ತು ನಿತ್ಯ ಅರಿತಾನೆ ಅಂತ. ಇವೆಲ್ಲವೂ ಇರುವಂತಹದ್ದೇ. ಇದನ್ನು ನಾವು ಕಲಿಬೇಕಾಗಿದೆ. ಎಲ್ಲರೂ ಹೇಳುವಂತಹ ಮಾತುಗಳನ್ನು ಇವೆಲ್ಲ ನಾಲ್ಕನದ್ದು ಯಾಕೆ ನಾವು ಇಟ್ಕೊಂಡಿದ್ದೀವಿ ಅಂತಂದರೆ, ಇವ್ರನ್ನ ಸುಮ್ಮನೆ ಅವರ ಲೈಫ್ ಹಿಸ್ಟ್ರಿ ಕೇಳ್ಕೊಂಡು ಹೋಗೋದಲ್ಲ, ಅವರ ಜೀವನ ಚರಿತ್ರೆಯಲ್ಲಿ ನಾವು ಏನು ಕಲಿಬೇಕು ಅನ್ನೋದನ್ನು ನಾವು ತಿಳಿಬೇಕಾಗಿದೆ. ಇಷ್ಟನ್ನು ಹೇಳ್ತಾ ನನ್ನ ಭಾಷಣವನ್ನು ಇಲ್ಲಿಗೆ ಮುಗಿಸ್ತೀನಿ.